ಹಲೋ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಬ್ಯಾಕ್ ಟು ಮೆಕ್ಟಿಪ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ಟ್ಯಾಕ್. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಸ್ಟ್ಯಾಕ್ ಅನ್ನೋ ಯೂನಿಟ್ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ವಾಟ್ ಈಸ್ ಸ್ಟ್ಯಾಕ್. ಸೊ ಇಲ್ಲಿ ಸ್ಟ್ಯಾಕ್ ಯೂನಿಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇರೋದು. ವಾಟ್ ಈಸ್ ಸ್ಟ್ಯಾಕ್ ಅಂತ ಬಂದಾಗ, ಸ್ಟ್ಯಾಕ್ ಈಸ್ ಎ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಇಟ್ ಈಸ್ ಎ ಡೇಟಾ ಸ್ಟ್ರಕ್ಚರ್ ಇನ್ ವಿಚ್ ದ ಡೇಟಾಸ್ ಆರ್ ಅರೇಂಜ್ಡ್ ಲೀನಿಯರ್ಲಿ. ಹೆನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ರೋನಾಲಜಿಕಲ್ ಡೇಟಾ ಸ್ಟ್ರಕ್ಚರ್ ಅಂತಾನೂ ಕರೀತಾರೆ. ಓಕೆ, ಅಂಡ್ ಇಟ್ ಫಾಲೋಸ್ ಲಿಫೋ ಪ್ರಿನ್ಸಿಪಲ್. ವಾಟ್ ಈಸ್ ಲಿಫೋ ಅಂತ ಬಂದ್ರೆ, ಇಟ್ ಈಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಅಂಡ್ ಇನ್ ಎ ಸ್ಟ್ಯಾಕ್, ಆಕ್ಚುಲಿ ಇಲ್ಲಿ ಒಂದು ಎಂಟಿ ಸ್ಟ್ಯಾಕ್ ನ ಕನ್ಸಿಡರ್ ಮಾಡ್ಕೊಳ್ರಿ. ಈ ಒಂದು ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದೀನಲ್ಲ, ಸೊ ಇದು ಎಂಟಿ ಸ್ಟ್ಯಾಕ್. ಈ ಸ್ಟ್ಯಾಕ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಇನ್ಸರ್ಷನ್ ಅಂದ್ರೆ ಆಡಿಂಗ್ ಆಫ್ ಎಲಿಮೆಂಟ್ ಅಂಡ್ ಡಿಲಿಷನ್, ರಿಮೂವಿಂಗ್ ಆಫ್ ಎಲಿಮೆಂಟ್ ಈಸ್ ಪರ್ಫಾರ್ಮ್ಡ್ ಓನ್ಲಿ ಒನ್ ಎಂಡ್. Because in this stack what happens, there is a rule, the bottom end is blocked, ಅಂದ್ರೆ only one end open ಇರುತ್ತೆ. So adding of element and removing of element is from the single end, it is called as the top end. So ಇದಕ್ಕೆ ನಾವು stack ಅಂತ ಕರಿತೀವಿ. Simple thing, stack is a linear data structure, it works on the principle of LIFO. LIFO ಅಂತ ಅಂದ್ರೆ, now come to what is last in first out principle. ಇದರಲ್ಲಿ ಏನಾಗುತ್ತೆ ಅಂತ ಅಂದ್ರೆ, so stack follows LIFO principle. Okay, then the most recently inserted element, for example take here, so this is the empty stack. So second one ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಈ ಒಂದು ಸ್ಟ್ಯಾಕ್ ಅಲ್ಲಿ ಕನ್ಸಿಡರ್ ಇಟ್ ಈಸ್ ಎ ಎಂಟಿ ಇನಿಷಿಯಲಿ. ಸೊ ಈ ಒಂದು ಸ್ಟ್ಯಾಕ್ ಅಲ್ಲಿ ಒಂದು ಎಲಿಮೆಂಟ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆ ಎಲಿಮೆಂಟ್ ಬಂದ್ಬಿಟ್ಟು ನಂಬರ್ 1, ಇಟ್ ಈಸ್ ಎ ಟೈಪ್ ಆಫ್ ಡೇಟಾ. ಓಕೆ, ಅದನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅಗೇನ್ ಆ ಡೇಟಾ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಡೇಟಾ ಆ್ಯಡ್ ಮಾಡಿದ್ರೆ ಅದು ಅದ್ರ ಮೇಲ್ಗಡೆ ಹೋಗಿ ಪ್ಲೇಸ್ ಆಗುತ್ತೆ, ಟಾಪ್ ಮೋಸ್ಟ್ ಎಲಿಮೆಂಟ್ ಅಂತ ಆಗುತ್ತೆ. ಸೊ ಅಗೇನ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಒನ್ ಮೋರ್ ಎಲಿಮೆಂಟ್ ಹಿಯರ್. ಸೊ ಫಸ್ಟ್ ಎಲಿಮೆಂಟ್ ಈಸ್ 1, ಸೆಕೆಂಡ್ ಎಲಿಮೆಂಟ್ ಈಸ್ 2 ಅಂಡ್ ಥರ್ಡ್ ಎಲಿಮೆಂಟ್ ಈಸ್ 3. ವೆನ್ ಐ ಆಮ್ ಗೋಯಿಂಗ್ ಟು ರಿಮೂವ್, ಅಂದರೆ ನಾನು ಯಾವಾಗ ಈ ಸ್ಟ್ಯಾಕಿಂದ ಒಂದು ಡೇಟಾನ ರಿಮೂವ್ ಮಾಡಲಿಕ್ಕೆ ಹೋಗ್ತೀನಿ, ಅವಾಗ ನಾವು ರಿಮೂವ್ ಮಾಡಬೇಕಾಗಿರೋದು ಫಸ್ಟ್ ಒನ್ನು ವಿಚ್ ಎಂಟರ್ಸ್ ಎಟ್ ಲಾಸ್ಟ್. ಸೊ ಅದಕ್ಕೆ ಇಲ್ಲಿ ಏನಂತಾರೆ ಅಂತ ಅಂದರೆ, the most recently inserted element will be first one to be removed. ಅಂದ್ರೆ ಈ 3 ಅನ್ನೋದೇನಿದೆಯಲ್ಲ, ಇಟ್ ಈಸ್ ದ ಎಲಿಮೆಂಟ್ ವಿ ಇನ್ಸರ್ಟೆಡ್ ರೀಸೆಂಟ್ಲಿ, ಅದನ್ನ ನಾವು ಫಸ್ಟ್ ರಿಮೂವ್ ಮಾಡಲೇಬೇಕಾಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಲಿಫೋ ಪ್ರಿನ್ಸಿಪಲ್ ಅಂತ ಕರೀತಾರೆ, ಅಂದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ. ಸೊ ಈ ಒಂದು ಪ್ರಿನ್ಸಿಪಲ್ ಮೇಲೆ ಈ ಸ್ಟ್ಯಾಕ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ನಾವು ಈ ಎಂಟಿ ಸ್ಟ್ಯಾಕ್ ಅಲ್ಲಿ ಏನೇ ಡೇಟಾಸ್ನ ಆ್ಯಡ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ನಂಬರ್ 1 ನಾನು ಆ್ಯಡ್ ಮಾಡಿದೆ ಇಲ್ಲಿ, ಅದಕ್ಕೆ ನಾವು ಪುಷ್ ಅಂತ ಕರಿತೀವಿ. ಅಂದ್ರೆ ಆಡಿಂಗ್ ಎಲಿಮೆಂಟ್ ಇನ್ ಟು ದಿ ಸ್ಟ್ಯಾಕ್ ಈಸ್ ಕಾಲ್ಡ್ ಆಸ್ ದ ಪುಷ್. ರಿಮೆಂಬರ್ ದಿಸ್ ಒನ್. ಅಂಡ್ ರಿಮೂವಿಂಗ್ ಎಲಿಮೆಂಟ್ಸ್ ಫ್ರಮ್ ದಿ ಸ್ಟ್ಯಾಕ್ ಈಸ್ ಕಾಲ್ಡ್ ಆಸ್ ದಿ ಪಾಪ್. ಇಲ್ಲಿ ನಂಬರ್ 3 ನಾನು ರಿಮೂವ್ ಮಾಡ್ತಾ ಇದ್ದೀನಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ದಿ ಪಾಪ್ ಅಂತ ಕರೀತಾರೆ. ಪುಷಿಂಗ್ ಅಂಡ್ ಪಾಪ್, ದೀಸ್ ಆರ್ ದ ಆಪರೇಷನ್ಸ್. ಓಕೆ, ಅಬೌಟ್ ದಿಸ್ ನಾನು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಸೊ ನೆಕ್ಸ್ಟ್ ಬಂತು ಅಂತ ಅಂದ್ರೆ, ಇಯರ್ ರಿಯಲ್ ಅಪ್ಲಿಕೇಶನ್ಸ್, ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಅಂದರೆ, ಸೊ ಇನ್ ರಿಯಲ್ ಲೈಫ್ ನಾವು ಎಲ್ಲೆಲ್ಲಿ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ಸ್ನ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಪೈಲ್ಸ್ ಆಫ್ ಕ್ಲಾತ್ಸ್ ಇನ್ ಅಲಮರ ಆ್ಯಂಡ್ ಮಲ್ಟಿಪಲ್ ಚೇರ್ಸ್ ಇನ್ ವರ್ಟಿಕಲ್ ಪೈಲ್. ಇಲ್ಲೊಂದು ಎಕ್ಸಾಂಪಲ್ ಇದೆ, ಮಲ್ಟಿಪಲ್ ಚೇರ್ಸ್. ಸೊ ಈ ಚೇರ್ಸ್ನ ನಾನು ಇನ್ ದ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಅರೇಂಜ್ ಮಾಡಿದಾಗ, ವೆನ್ ಎವರ್ ನಾವು ಅದನ್ನು ರಿಮೂವ್ ಮಾಡಬೇಕು ಅಂತಂದರೆ, ವಿ ರಿಮೂವ್ ದಿಸ್ ಲಾಸ್ಟ್ ಇನ್ಸರ್ಟೆಡ್ ಚೇರ್, ರೈಟ್. ಸೊ ಇದು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್. ಈ ಫಿಫ್ತ್ ಒನ್ ಚೇರ್ನ ನಾವು ಫಸ್ಟ್ ರಿಮೂವ್ ಮಾಡಬೇಕಂದ್ರೆ, ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಕರೀತಾರೆ. ಓಕೆ, ಅದೇ ಥರ ಬ್ಯಾಂಗಲ್ಸ್ ಆರ್ ನಾನ್ ರಿಸ್ಟ್. ಸೊ ವೇರಿಂಗ್ ಬ್ಯಾಂಗಲ್ಸ್, ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ, ಲಾಸ್ಟ್ ಯಾವುದನ್ನು ವೇರ್ ಮಾಡಿರ್ತೀವೋ ಅದನ್ನೇ ಫಸ್ಟ್ ರಿಮೂವ್ ಮಾಡೋದು. ಇಟ್ ಈಸ್ ಆಲ್ಸೋ ಎ ರಿಯಲ್ ಲೈಫ್ ಅಪ್ಲಿಕೇಶನ್. ಅಂಡ್ ಒನ್ ಮೋರ್ ಅಪ್ಲಿಕೇಶನ್, ಪೈಲ್ಸ್ ಆಫ್ ಬುಕ್ಸ್ ಆರ್ ಪ್ಲೇಟ್ಸ್. ಇಲ್ಲಿ ನೀವು ಪೈಲ್ ಆಫ್ ಬುಕ್ಸ್ ನೋಡ್ಬೋದು. ಸೊ ವೆನ್ ಎವರ್ ದ ಬುಕ್ಸ್ ಆರ್ ಅರೇಂಜ್ಡ್ ಇನ್ ದಿಸ್ ಮ್ಯಾನರ್ನ, ನಾವು ಯಾವ ಬುಕ್ಸ್ನ ರಿಮೂವ್ ಮಾಡ್ತೀವಿ ಅಂದರೆ ಟಾಪ್ ಮೋಸ್ಟ್ ಬುಕ್ಸ್ನ ಫಸ್ಟ್ ರಿಮೂವ್ ಮಾಡ್ತೀವಿ. ಅದಾದಮೇಲೆ ಲಾಸ್ಟ್ಗೆ ರಿಮೂವ್ ಆಗೋದು ನಮಗೆ ಯಾವುದು, ಫಸ್ಟ್ ಇನ್ಸರ್ಟೆಡ್ ಎಲಿಮೆಂಟ್. ಓಕೆ, ಅದಕ್ಕೆ ನಾವಿಲ್ಲಿ ಲಾಸ್ಟ್ ಇನ್ ಈಸ್ ಗೋಯಿಂಗ್ ಟು ಬಿ ಫಸ್ಟ್ ಔಟ್. ಅದಕ್ಕೆ ನಾವು ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ಬೇಸ್ ಮೇಲೆ ಈ ಒಂದು ಸ್ಟ್ಯಾಕ್ ವರ್ಕ್ ಆಗುತ್ತೆ ಅಂತ ಹೇಳೋದು. ಅಂಡ್ ಒನ್ ಮೋರ್ ಎಕ್ಸಾಂಪಲ್, ಪ್ಲೇಟ್ಸ್, ಪೈಲ್ ಆಫ್ ಪ್ಲೇಟ್ಸ್. ಇದರಲ್ಲಿಯೂ ಕೂಡ ನಾವು ಲಾಸ್ಟ್ ಇನ್ಸರ್ಟ್ ಮಾಡಿರ್ತಕ್ಕಂಥ ಅಂಡ್ ಲಾಸ್ಟ್ ಪ್ಲೇಸ್ ಮಾಡಿರ್ತಕ್ಕಂಥ ಪ್ಲೇಟ್ನೇ ಫಸ್ಟ್ ರಿಮೂವ್ ಮಾಡೋದು. ಓಕೆ, ಅಂಡ್ ನೆಕ್ಸ್ಟ್ ಸ್ಲೈಡಲ್ಲಿ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್, ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್. ಸೊ ಇದು ನಿಮಗೆ ಎಕ್ಸಾಮಲ್ಲಿ 5 ಮಾರ್ಕ್ಸ್ಗೆ ಕೇಳೋ ಮೋಸ್ಟ್ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ರಿ. ಓಕೆ, ಸೊ ಇಯರ್ ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಈ ಸ್ಟ್ಯಾಕ್ನ ನಾವು ನಾಟ್ ಎಕ್ಸ್ಪ್ಲಿಸಿಟ್ಲಿ ಏನು ಪೈಥಾನಲ್ಲಿ ಯೂಸ್ ಮಾಡ್ತೀವಿ.
ಓಕೆ, ಸೊ ಅದರಲ್ಲಿ ಫಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಸ್ಟ್ರಿಂಗ್ ರಿವರ್ಸಲ್ ಅಂತ ಕರೀತಾರೆ. ವಾಟ್ ಈಸ್ ದಿಸ್ ಸ್ಟ್ರಿಂಗ್ ರಿವರ್ಸಲ್? ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಯರ್. ಟೇಕ್ ಎನಿ ವರ್ಡ್ ಪೈಥಾನ್, PYTHON. ಸೊ ನಾವೊಂದು ಸ್ಟ್ಯಾಕಲ್ಲಿ ಆ ಪೈಥಾನ್ ಅನ್ನೋ ವರ್ಡ್ನ ಇನ್ಸರ್ಟ್ ಮಾಡಬೇಕು ಅಂತ ಅಂದರೆ ಪಿನ ಫಸ್ಟ್ ಇನ್ಸರ್ಟ್ ಮಾಡ್ತೀರಾ, ಹೌದಾ? ಅದಾದಮೇಲೆ ವೈನ ಇನ್ಸರ್ಟ್ ಮಾಡ್ತೀರಾ. ನೆಕ್ಸ್ಟ್ ಅದಾದಮೇಲೆ ಟಿ, ಅದಾದಮೇಲೆ ಎಚ್ ಬರುತ್ತೆ, ಅದಾದಮೇಲೆ ಓ ಬರುತ್ತೆ. ಓಕೆ, ಒನ್ ಸೆಕ್. ಅದಾದಮೇಲೆ ನಮಗೆ ಎನ್ ಬರುತ್ತೆ. ಸೊ ಈ ಥರ ನಾವು ಸ್ಟ್ಯಾಕಲ್ಲಿ ಡೇಟಾಸ್ನ ಇನ್ಸರ್ಟ್ ಮಾಡ್ತೀವಿ. ಇನ್ ಕೇಸ್ ಇದನ್ನು ನಾವು ರಿವರ್ಸ್ ಮ್ಯಾನರಲ್ಲಿ ಬರಿಬೇಕು ಅಂತ ಅಂದರೆ ರಿಮೂವ್ ದಟ್ ಡೇಟಾಸ್, ರಿಮೂವ್ ದಟ್ ಎಲಿಮೆಂಟ್ಸ್ ಫ್ರಮ್ ದ ಲಾಸ್ಟ್ ಇನ್ ಫಸ್ಟ್ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ರಿಮೂವ್ ಮಾಡಿದರೆ ನಮಗೆ ಫಸ್ಟ್ ಔಟ್ ಆಗೋದು ಯಾವುದು? ಎನ್ ಈಸ್ ದ ಫಸ್ಟ್ ಔಟ್ ಎಲಿಮೆಂಟ್. ಎನ್ ಫಸ್ಟ್ ಔಟ್ ಬರುತ್ತೆ, ಅದಾದಮೇಲೆ ಓ, ಅದಾದಮೇಲೆ ಎಚ್, ಅದಾದಮೇಲೆ ಟಿ, ಅದಾದಮೇಲೆ ವೈ, ಅದಾದಮೇಲೆ ಪಿ. ದಿಸ್ ಈಸ್ ವಾಟ್ ರಿವರ್ಸಿಂಗ್ ಎ ಸ್ಟ್ರಿಂಗ್. ನಾವು ಇಲ್ಲಿ ಏನು ಮಾಡಿದ್ವಿ? ದಿಸ್ ಸ್ಟ್ರಿಂಗ್ನ, ಪೈಥಾನ್ ಅನ್ನೋ ವರ್ಡ್ನ ರಿವರ್ಸ್ ಮ್ಯಾನರಲ್ಲಿ ಮಾಡೋತಕ್ಕಂಥ ಒಂದು ಸ್ಟ್ರಕ್ಚರ್ ನಾವೇನು ಯೂಸ್ ಮಾಡ್ತಾ ಇದೀವಲ್ಲ ಇಲ್ಲಿ ಸ್ಟ್ಯಾಕಲ್ಲಿ, ಇದು ಇದರಲ್ಲಿ ಸಾಧ್ಯ. ಓಕೆ, ರಿವರ್ಸಿಂಗ್ ಎ ಸ್ಟ್ರಿಂಗ್. ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟೆಕ್ಸ್ಟ್ ಆರ್ ಇಮೇಜ್ ಎಡಿಟಿಂಗ್ ಅಂತ ಕರೀತಾರೆ. ಟೆಕ್ಸ್ಟ್ ಆರ್ ಇಮೇಜ್ ಎಡಿಟಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್, ಇನ್ ಪ್ರೊಸೆಸಿಂಗ್ ಆಫ್ ಟೆಕ್ಸ್ಟ್ ಟೈಪಿಂಗ್ ಆಗಿರ್ಬೋದು, ಇನ್ ದ ಪ್ರೊಸೆಸ್ ಆಫ್ ಇಮೇಜ್ ಎಡಿಟಿಂಗ್ ಆಗಿರ್ಬೋದು. ಸೊ ನಾನು ಏನೋ ಒಂದು ಟೈಪ್ ಮಾಡಿದೆ, ಫಾರ್ ಎಕ್ಸಾಂಪಲ್ ಪೈಥಾನ್ ಅಂತ ಒಂದು ವರ್ಡ್ನ ಟೈಪ್ ಮಾಡಿದರೆ, ಇನ್ ಕೇಸ್ ಏನೋ ರಾಂಗ್ ಆಯ್ತು ಅಂತಂದರೆ ಬೈ ಪ್ರೆಸ್ಸಿಂಗ್ ಬ್ಯಾಕ್ ಆರ್ ಅಂಡು ಕೀ ಅಥವಾ ರೀಡು ಕೀ ಅಂತ ಇರ್ತಾವಲ್ಲ, ಈ ಫಂಕ್ಷನಲ್ ಕೀಸು ಕೂಡ ಈ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಮೇಲೆ, ಆ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗೋದು. ಯಾವಾಗ ನಾನು ಅಂಡು ಅಥವಾ ರೀಡು ಪ್ರೆಸ್ ಮಾಡಿದರೆ, ಸೊ ಈ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಟ್ರ್ಯಾಕ್ಸ್ ಅಥವಾ ಫಂಕ್ಷನ್ಸ್ ಏನಾಗ್ತವೆ, ರಿಪೀಟ್ ಅಂದರೆ ಇಟ್ ಮೀನ್ಸ್ ಗೋ ಬ್ಯಾಕ್ಸ್. ಇಟ್ ಬ್ಯಾಕ್ ಆಪರೇಷನ್ ನಮಗೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟೆಕ್ಸ್ಟ್ ಇಮೇಜ್ ಎಡಿಟಿಂಗ್, ಟೆಕ್ಸ್ಟ್ ಆರ್ ಇಮೇಜ್ ಎಡಿಟಿಂಗ್. ಸೊ ಇನ್ ಟೆಕ್ಸ್ಟ್ ಪ್ರೊಸೆಸಿಂಗ್ ಆರ್ ಇನ್ ಡಾಕ್ಯುಮೆಂಟ್ ಪ್ರೊಸೆಸಿಂಗ್ ಆರ್ ಇಮೇಜ್ ಪ್ರೊಸೆಸಿಂಗ್ ಅಂದರೆ ಇಮೇಜ್ ರೆಂಡರಿಂಗಲ್ಲಿ ಈ ಒಂದು ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಯೂಸಿಂಗ್ ಅಂಡು ಅಂಡ್ ರೀಡು ಫಂಕ್ಷನ್ಸ್. ಸೊ ವೆನೆವರ್ ನಾವೇನಾದರೂ ಒಂದು ಟೈಪ್ ಮಾಡಬೇಕು ಅಂತ ಅಂದರೆ, ಇನ್ ಕೇಸ್ ಮಿಸ್ಟೇಕ್ ಆಯಿತು, ಸೊ ಅವಾಗ ನಾವೇನು ಮಾಡ್ತೀವಿ? ಬ್ಯಾಕ್ ಅಂದರೆ ರೀಡು ಅಂಡ್ ಅಂಡು ಆಪರೇಷನ್ಸ್ನ ಯೂಸ್ ಮಾಡ್ತೀವಿ. ಸೊ ಆ ಒಂದು ಬ್ಯಾಕ್ ಫಂಕ್ಷನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ರಿಮೂವಿಂಗ್ ಅಂಡ್ ಆ್ಯಡಿಂಗ್ ಫಂಕ್ಷನ್ಸ್. ಇಟ್ ಈಸ್ ಆಲ್ಸೋ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸ್ಟ್ಯಾಕ್. ಓಕೆ, ಇನ್ ವರ್ಡ್ ಪ್ರೊಸೆಸಿಂಗ್ ಅಂಡ್ ರೆಂಡರಿಂಗ್ ಆಫ್ ಇಮೇಜ್. ಸೊ ಈ ಎಡಿಟಿಂಗ್ ಫಂಕ್ಷನ್ಸಲ್ಲಿ ನಾವು ರೀಡು ಅಂಡ್ ಅಂಡು ಫಂಕ್ಷನಾಲಿಟೀಸ್, ಇಟ್ ಈಸ್ ಆಲ್ಸೋ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸ್ಟ್ಯಾಕ್, ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ ಬ್ರೌಸಿಂಗ್. ವೆಬ್ ಬ್ರೌಸಿಂಗ್ ಮೀನ್ಸ್ ವೆನೆವರ್ ನಾವು ಯಾವಾಗ ವೆಬ್ ಅಂದರೆ ಗೂಗಲ್ ಕ್ರೋಮ್ ಅಂತ ಅನ್ಕೊಳ್ರಿ, ಇಟ್ ಈಸ್ ಎ ವೆಬ್ ಬ್ರೌಸರ್. ಅದರಲ್ಲಿ ನಾನು ಒಂದು 3 ಪೇಜಸ್ನ ಓಪನ್ ಮಾಡಿರ್ತೀನಿ ಅಂತ ಅನ್ಕೊಳ್ರಿ, ಪೇಜ್ 1, ಪೇಜ್ 2 ಅಂಡ್ ಪೇಜ್ 3. ಸೊ ವೆನೆವರ್ ಐ ವಾಂಟ್ ಟು ಅಗೇನ್ ರಿವಿಸಿಟ್ ದ ಪೇಜ್ 1ನ, ಸೊ ನಾನು ಯಾವ ಆರ್ಡ್ರಲ್ಲಿ ಬರಬೇಕಾಗುತ್ತೆ? ರಿವರ್ಸ್ ಆರ್ಡ್ರಲ್ಲಿ ಬರಬೇಕಾಗುತ್ತೆ. ಅಂದರೆ ರಿಮೂವ್ ದಟ್ ಪೇಜ್ 3, ಆಫ್ಟರ್ ದಟ್ ಪೇಜ್ 2 ಅಂಡ್ ಆಫ್ಟರ್ ದಟ್ ಪೇಜ್ 1. ಸೊ ದಿಸ್ ಆಲ್ಸೋ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸ್ಟ್ಯಾಕ್, ರೈಟ್? ಸೊ ಇಯರ್ ನಾನು ಲಾಸ್ಟ್ ವಿಸಿಟ್ ಮಾಡಿರ್ತಕ್ಕಂಥ ಪೇಜ್ ಬಂದ್ಬಿಟ್ಟು 3rd ಒನ್. ಸೊ ಅದನ್ನು ನಾನು ಫಸ್ಟ್ ಒನ್ಗೆ ಹೋಗಬೇಕು ಅಂತ ಅಂದರೆ ರಿಮೂವ್ ದಿಸ್ ಪೇಜ್ 3 ಫಸ್ಟ್, ಆಫ್ಟರ್ ದಟ್ ಪೇಜ್ 2 ರಿಮೂವ್ ಆದರೂ ಮಾಡ್ಬೋದು, ಅಥವಾ ಬ್ಯಾಕ್ ಬಟನ್ನ ನಾವು ಕ್ಲಿಕ್ ಮಾಡಿಕೊಂಡು ಈ ಪೇಜ್ 1ಗೆ ಬರ್ಬೋದು. ಇಟ್ ಈಸ್ ಆಲ್ಸೋ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸ್ಟ್ಯಾಕ್. ಅಂಡ್ ನೆಕ್ಸ್ಟ್ ಒನ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್. ಸೊ ಈ ಒಂದು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಅಂದಾಗ, ಇಟ್ ಈಸ್ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಈಸ್ ಯೂಸ್ಡ್ ಫಾರ್ ಮ್ಯಾಚಿಂಗ್ ಪ್ಯಾರಂಥಿಸಿಸ್ ಅಂಡ್ ಪ್ರಾಪರ್ ನೆಸ್ಟಿಂಗ್. ಮ್ಯಾಚಿಂಗ್ ಪ್ಯಾರಂಥಿಸಿಸ್ ಮೀನ್ಸ್ ನಿಮಗೆ ಒಂದು ಲಾಸ್ಟಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ ಅರ್ಥಮೆಟಿಕ್ ರಿಲೇಟೆಡ್. ಸೊ ಅದರಲ್ಲಿ ನಿಮಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ಥರ ಮ್ಯಾಚ್ ಮಾಡುತ್ತೆ ಪ್ಯಾರಂಥಿಸಿಸ್ನ ಅಂತ. ಓಕೆ, ದೀಸ್ ಆರ್ ದ ಸಮ್ ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್. ಇವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆ, ಅಂಡ್ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸ್ಟ್ಯಾಕ್ ಆಪರೇಷನ್ಸ್. ಸ್ಟ್ಯಾಕ್ ಆಪರೇಷನ್ಸ್. ಸೊ ಈ ಒಂದು ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ನಾವು ಯಾವ್ಯಾವ ಆಪರೇಷನ್ಸ್ನ ಮಾಡ್ಬೋದು, ಮೀನ್ಸ್ ಯಾವ್ಯಾವ ಫಂಕ್ಷನ್ಸ್ನ ನಾವು ಮಾಡ್ಬೋದು. ಸೊ ಇನ್ ದಿಸ್ ಫಸ್ಟ್ ಆಪರೇಷನ್ ಈಸ್ ಪುಷ್. ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ, ಆ್ಯಡಿಂಗ್ ಎಲಿಮೆಂಟ್ ಇನ್ ಟು ದಿ ಸ್ಟ್ಯಾಕ್ ಈಸ್ ಕಾಲ್ಡ್ ಆಸ್ ಎ ಪುಷ್ ಅಂತ. ಸೊ ಇಲ್ಲಿ ಪುಷ್ ಅನ್ನೋದು ಒಂದು ಆಪರೇಷನ್. ಓಕೆ, ಇಲ್ಲಿ ಕನ್ಸಿಡರ್ ಒನ್ ಸ್ಟ್ಯಾಕ್. ಸೊ ಐ ಆಮ್ ಗೋಯಿಂಗ್ ಟು ಆ್ಯಡ್ ಸಿ ಎಲಿಮೆಂಟ್ at the top of the stack. C, it is called as the
ಪುಷ್ ಅಂತ ಕರೀತಾರೆ. ಪುಷಿಂಗ್ ಈಸ್ ನಥಿಂಗ್ ಬಟ್ ಆ್ಯಡಿಂಗ್ ಆ್ಯನ್ ಎಲಿಮೆಂಟ್ ಟು ದಿ ಟಾಪ್ ಆಫ್ ದಿ ಸ್ಟ್ಯಾಕ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಸರ್ಷನ್ ಆಪರೇಷನ್ ಅಂತ ಕರೀತಾರೆ. ಅಂದರೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ, ಇನ್ಸರ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಇದನ್ನು ಇನ್ಸರ್ಷನ್ ಅಂತ ಕರೀತಾರೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಅಂದರೆ, ಇಫ್ ದ ಲಿಮಿಟ್ ಆಫ್ ದಿಸ್ ಸ್ಟ್ಯಾಕ್, ಅದರ್ವೈಸ್ ದ ಸ್ಟ್ಯಾಕ್ ಈಸ್ ಫುಲ್, ಇವೊಂದು ಯು ಆರ್ ಟ್ರೈಯಿಂಗ್ ಟು ಆ್ಯಡ್ ಒನ್ ಮೋರ್ ಎಲಿಮೆಂಟ್. ಅಂದರೆ ಈ ಒಂದು ಸ್ಟ್ಯಾಕ್ ಫುಲ್ ಇದ್ದಾಗ ನೀನೇನಾದರೂ ಡೇಟಾಸ್ನ ಆ್ಯಡ್ ಮಾಡ್ಲಿಕ್ಕೆ ಹೋದಾಗ ನಮಗೊಂದು ಎಕ್ಸೆಪ್ಷನ್ ರೈಸ್ ಆಗುತ್ತೆ. ಅದು ಬಂದ್ಬಿಟ್ಟು ಓವರ್ಫ್ಲೋ. ಸಿಂಪಲ್ ರಿಯಲ್ ಲೈಫ್ ಎಕ್ಸಾಂಪಲ್ ಅಂತ ಕೊಟ್ಟರೆ, ಆಲ್ರೆಡಿ ಫುಲ್ ಗ್ಲಾಸಲ್ಲಿ ನಾವು ಮತ್ತೆ ವಾಟರ್ನ ಪವರ್ ಮಾಡ್ಲಿಕ್ಕೆ ಹೋದಾಗ ವಾಟ್ ಹ್ಯಾಪನ್ಸ್? ಓವರ್ಫ್ಲೋ ಆಗುತ್ತಲ್ಲ. ಅದೇ ಥರ ಈ ಸ್ಟ್ಯಾಕಲ್ಲಿ ವೆನ್ ದ ಸ್ಟ್ಯಾಕ್ ಈಸ್ ಫುಲ್, ಇವೊಂದು ಯು ಆರ್ ಟ್ರೈಯಿಂಗ್ ಟು ಆ್ಯಡ್ ಎಲಿಮೆಂಟ್ಸ್ ಇನ್ ದಟ್ ಸ್ಟ್ಯಾಕ್, ಅದು ನಮ್ಗೆ ಏನು ಮಾಡುತ್ತೆ? ಎಕ್ಸೆಪ್ಷನ್ ರೈಸ್ ಮಾಡುತ್ತೆ. ಎಕ್ಸೆಪ್ಷನ್ ಮೀನ್ಸ್ ಎರರ್. ಇಟ್ ರಿಸಲ್ಟ್ಸ್ ಇನ್ ಎನ್ ಎರರ್ ಕಾಲ್ಡ್ ಆಸ್ ಓವರ್ಫ್ಲೋ. ಓಕೆ, ಸೊ ಈ ಓವರ್ಫ್ಲೋನ ಅವಾಯ್ಡ್ ಮಾಡಲಿಕ್ಕೆ ಬಿಫೋರ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಎಲಿಮೆಂಟ್ಸ್, ನೀವು ಚೆಕ್ ಮಾಡಬೇಕಾಗುತ್ತೆ ವೆದರ್ ದ ಸ್ಟ್ಯಾಕ್ ಈಸ್ ಎಂಟಿ ಆರ್ ನಾಟ್, ಆರ್ ಫುಲ್ ಆರ್ ನಾಟ್. ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಆಪರೇಷನ್ ಪಾಪ್ ಆಪರೇಷನ್. ಪಾಪ್ ಆಪರೇಷನ್ ಅಂತ ಅಂದರೆ ಇಲ್ಲಿದೆ, ಸೆಕೆಂಡ್ ಡಯಾಗ್ರಾಮಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಲಾಸ್ಟ್ ಇನ್ಸರ್ಟೆಡ್ ಎಲಿಮೆಂಟ್ ಈಸ್ ಸಿ ಇಯರ್, ರೈಟ್? ಸೊ ಆ ಎಲಿಮೆಂಟ್ನ ನಾನು ರಿಮೂವ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ನಾವು ಪಾಪ್ ಅಂತ ಕರಿತೀವಿ. ಸೊ ಪಾಪ್ ಈಸ್ ನಥಿಂಗ್ ಬಟ್ ರಿಮೂವ್ಸ್ ಆನ್ ಎಲಿಮೆಂಟ್ ಫ್ರಮ್ ದಿ ಟಾಪ್ ಆಫ್ ದಿ ಸ್ಟ್ಯಾಕ್. ಟಾಪೇ ಎದಕ್ಕೆ ಅಂತ ಅಂದರೆ, ಆ್ಯಸ್ ಪರ್ ದ ಪ್ರಿನ್ಸಿಪಲ್ ದ ಬಾಟಮ್ ಎಂಡ್ ಈಸ್ ಬ್ಲಾಕ್ಡ್. ಇಲ್ಲಿ ಬಾಟಮ್ ಎಂಡ್ ಏನಾಗಿರುತ್ತೆ ಅಂದರೆ ಬ್ಲಾಕ್ಡ್ ಆಗಿರುತ್ತೆ. ಸೊ ಟಾಪ್ ಎಂಡನ್ನೇ ರಿಮೂವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಿ ಇಸ್ ದ ಲಾಸ್ಟ್ ಇನ್ಸರ್ಟೆಡ್ ಎಲಿಮೆಂಟ್. ಸೊ ಫಸ್ಟ್ ಗೋಸ್ ಔಟ್. ಇದಕ್ಕೆ ನಾವು ಡಿಲೀಷನ್ ಆಪರೇಷನ್ ಅಂತಲೂ ಕರಿತೀವಿ. ಸೊ ಪುಷ್ಗೆ ನಾವು ಇನ್ಸರ್ಷನ್ ಅಂತ ಕರಿತೀವಿ, ಆ್ಯಂಡ್ ಇಲ್ಲಿ ಪಾಪ್ಗೆ ಡಿಲೀಷನ್ ಆಪರೇಷನ್ ಅಂತ ಕರಿತೀವಿ. ಸೊ ಇವನ್ ಆ್ಯಸ್ ಸೇಮ್ ಆ್ಯಸ್ ಪುಷಲ್ಲಿ ನಾವು ಹೆಂಗೆ ಎಕ್ಸ್ಟ್ರಾ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದಾಗ ಓವರ್ಫ್ಲೋ ಬರುತ್ತೋ, ಅದೇ ಥರ ಈ ಒಂದು ಎಂಟಿ ಸ್ಟ್ಯಾಕ್ ಅಂತ ಕನ್ಸಿಡರ್ ಮಾಡಿರಿ. ಈ ಸ್ಟ್ಯಾಕ್ ಈಸ್ ಎಂಟಿ. ಇದರಿಂದ ನೀನು ಎಲಿಮೆಂಟ್ನ ರಿಮೂವ್ ಮಾಡ್ಲಿಕ್ಕೆ ಹೋದಾಗ ಇದರಲ್ಲಿ ಯಾವುದೇ ರೀತಿಯ ಎಲಿಮೆಂಟ್ಸ್ ಇಲ್ಲ. ಈಗ ಪ್ರೆಸೆಂಟ್ಲಿ ಎಂಟಿ ಸ್ಟ್ಯಾಕಿಂದ ನಾನು ಏನಾದರೂ ರಿಮೂವ್ ಮಾಡ್ಲಿಕ್ಕೆ ಹೋದಾಗ ನಮಗೊಂದು ಎಕ್ಸೆಪ್ಷನ್ ರೈಸ್ ಆಗುತ್ತೆ. ಅದೇ ಅಂಡರ್ ಫ್ಲೋ ಎರರ್ ಅಂತ ಕರೀತಾರೆ. ಸೊ ಟ್ರೈಯಿಂಗ್ ಟು ರಿಮೂವ್ ಎಲಿಮೆಂಟ್ಸ್ ಫ್ರಮ್ ದ ಎಂಟಿ ಸ್ಟ್ಯಾಕ್ ವಿಚ್ ರೈಸಸ್ an exception is called as underflow. Here it is. Okay, these are the two important operations, and some more operations are there. Let us discuss. ನೆಕ್ಸ್ಟ್ ಥರ್ಡ್ ಒನ್ ಆಪರೇಷನ್ ಅಂತ ಬಂದರೆ ಪೀಕ್. ಇದನ್ನು ನಾವು ಟಾಪ್ ಅಂತಲೂ ಕರಿತೀವಿ. ಸೊ ಈ ಪೀಕು ಮತ್ತು ಟಾಪ್ದು ಕೆಲಸ ಏನಪ್ಪ? ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಪೀಕ್ ಅಂಡ್ ಟಾಪ್ ಅಂತ ಅಂದರೆ, ಇಟ್ ರಿಟರ್ನ್ಸ್ ದ ಟಾಪ್ ಎಲಿಮೆಂಟ್ ವಿತೌಟ್ ರಿಮೂವಿಂಗ್ ಇಟ್. Meaning, consider one stack. In this A and B, two elements I am going to add. ಅಂದರೆ 2 elements ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಬಂದ್ಬಿಟ್ಟು ಫಸ್ಟ್ ಇಂಡೆಕ್ಸ್ 0 and this one is index 1. ಅಂದರೆ ಪೊಸಿಷನ್ ಆಫ್ ದಟ್ A and B. Whenever I am going to remove the elements, ಅದಕ್ಕೆ ಪಾಪ್ ಅಂತಾರೆ. ಆ್ಯಡಿಂಗ್ ಆಫ್ ಎಲಿಮೆಂಟ್ಸ್ ಈಸ್ ಕಾಲ್ಡ್ ಆಸ್ ಪುಷ್ ಅಂತ ಕರೀತಾರೆ. ರಿಮೂವಿಂಗಿಗೆ ಪಾಪ್ ಅಂತ ಕರೀತಾರೆ. ಸೊ ಇಲ್ಲಿ ಪೀಕ್ ಮತ್ತು ಟಾಪ್ ಅಂತ ಅಂದರೆ, ಸೊ ಇಲ್ಲಿ ಯಾವುದೇ ರೀತಿಯ ಎಲಿಮೆಂಟ್ಸು ರಿಮೂವ್ ಆಗಲ್ಲ ಮತ್ತು ಆ್ಯಡ್ ಆಗಲ್ಲ. ಇಟ್ ಜಸ್ಟ್ ರೀಡ್ಸ್ ಟಾಪ್ ಮೋಸ್ಟ್ ಎಲಿಮೆಂಟ್. ಇಟ್ ರಿಟರ್ನ್ಸ್ ದ ಪೊಸಿಷನ್ ಆಫ್ ದ ಟಾಪ್ ಮೋಸ್ಟ್ ಎಲಿಮೆಂಟ್. ಅಂದರೆ ಟಾಪ್ ಮೋಸ್ಟಲ್ಲಿ ಯಾವ ಎಲಿಮೆಂಟ್ ಇದೆ ಅನ್ನೋದನ್ನು ಅದು ನಮಗೆ ಶೋ ಮಾಡುತ್ತೆ, ಡಿಸ್ಪ್ಲೇ ಮಾಡುತ್ತೆ. ಅದಕ್ಕೆ ನಾವು ಪೀಕ್ ಅಥವಾ ಟಾಪ್ ಅಂತ ಕರಿತೀವಿ. ಆ್ಯಂಡ್ ವೆನ್ ಇಟ್ ಈಸ್ ಯೂಸ್ಫುಲ್ ಅಂತ ಅಂದರೆ, ನಮಗೆ ಯಾವಾಗ ಫಸ್ಟ್ ಅಂದರೆ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದಿದೆ ಅಂತ ಚೆಕ್ ಮಾಡಬೇಕು ಅಂತ ಅಂದರೆ, ಆವಾಗ ನಾವು ಟಾಪ್ ಅನ್ನೋ ಒಂದು ಆಪರೇಷನ್ ಅಥವಾ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಒನ್ ಮೋರ್ ಈಸ್ ಎಂಟಿ. ಸೊ ಡ್ಯೂರಿಂಗ್ ಆ್ಯಡಿಂಗ್ ಎಲಿಮೆಂಟ್ ನಾವೇನು ಮಾಡ್ತೀವಿ ಅಥವಾ ರಿಮೂವಿಂಗ್ ಎಲಿಮೆಂಟ್, ಫಸ್ಟ್ ಯು ಚೆಕ್ ವೆದರ್ ದ ಸ್ಟ್ಯಾಕ್ ಈಸ್ ಎಂಟಿ ಆರ್ ನಾಟ್. ಇಲ್ಲ ಅಂತಂದರೆ ಏನಾಗುತ್ತೆ? ಎಕ್ಸೆಪ್ಷನ್ಸ್ ರೈಸ್ ಆಗ್ತವೆ. ಸೊ ಇಲ್ಲಿ ಅದೇ ಫೋರ್ತ್ ಆಪರೇಷನ್ ಇರೋದು, ಚೆಕ್ ವೆದರ್ ದ ಸ್ಟ್ಯಾಕ್ ಈಸ್ ಎಂಟಿ ಆರ್ ನಾಟ್. ಸೊ ಈಸ್ ಎಂಟಿ ಈಸ್ ನಥಿಂಗ್ ಬಟ್ ಚೆಕ್ ವೆದರ್ ದ ಸ್ಟ್ಯಾಕ್ ಈಸ್ ಎಂಟಿನೋ ಅಥವಾ ಏನಾದರೂ ಎಲಿಮೆಂಟ್ಸ್ ಇದಾವೋ ಚೆಕ್ ಮಾಡಿರಿ. ಸೊ ದಟ್ ಈಸ್ ವಾಟ್ ದ ಈಸ್ ಎಂಟಿ ಆರ್ ನಾಟ್. ಸೊ ಇಟ್ ರಿಟರ್ನ್ಸ್ ಟ್ರೂ ಇಫ್ ದ ಸ್ಟ್ಯಾಕ್ ಈಸ್ ಎಂಟಿ, ಅದರ್ವೈಸ್ ಇಟ್ ರಿಟರ್ನ್ಸ್ ಫಾಲ್ಸ್. ಏನಾದರೂ ಸ್ಟ್ಯಾಕ್ ಖಾಲಿ ಇತ್ತು ಅಂತಂದರೆ ನಮಗೆ ಟ್ರೂ ಅಂತ ಬರೆಯುತ್ತೆ, ಅದರ್ವೈಸ್ ಇಟ್ ರಿಟರ್ನ್ಸ್ ಫಾಲ್ಸ್. ಟ್ರೂ ಮೀನ್ಸ್ ದ ಸ್ಟ್ಯಾಕ್ ಈಸ್ ಎಂಟಿ ಅಂತ. ನೆಕ್ಸ್ಟ್ ಲಾಸ್ಟ್ ಆಪರೇಷನ್ ಬಂದ್ಬಿಟ್ಟು ಈಸ್ಫುಲ್ ಆಪರೇಷನ್. ಈಸ್ಫುಲ್ ಆಪರೇಷನಲ್ಲಿ ಏನಾಗುತ್ತೆ ಅಂದರೆ, ಸೇಮ್ ಆ್ಯಸ್ ಈಸ್ ಎಂಟಿ, ಇದು ಎಂಟಿನ ಚೆಕ್ ಮಾಡ್ದಂಗೆ. ಈಸ್ಫುಲ್ ಮೀನ್ಸ್ ಇಟ್ ಚೆಕ್ಸ್ ವೆದರ್ ದ ಸ್ಟ್ಯಾಕ್ ಈಸ್ ಫುಲ್ ಆರ್ ನಾಟ್, ಆರ್ ಎನಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಟ್ ಆರ್ ನಾಟ್. ಇದು ಚೆಕ್ ಮಾಡುತ್ತೆ ಅಷ್ಟೇ. ಸೊ ಈಸ್ಫುಲ್ ಎದಕ್ಕೆ ಬೇಕು ಅಂತ ಅಂದರೆ, ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಎಲಿಮೆಂಟ್ಸ್, ಸೊ ನಾವು ಅದನ್ನು ಈಸ್ಫುಲ್ ಚೆಕ್ ಮಾಡಲೇಬೇಕು. ಅಂದರೆ ಸ್ಟ್ಯಾಕ್ ಎಂಟಿ ಇದೆಯೋ ಅಥವಾ ಫುಲ್ ಇದೆಯೋ ಅನ್ನೋದು ನಮ್ಗೆ ಕನ್ಫರ್ಮ್ ಆಗಬೇಕು ಅಂತ ಅಂದರೆ ಈಸ್ಫುಲ್ ಆಪರೇಷನ್ ವೆರಿ ಯೂಸ್ಫುಲ್ ಆಪರೇಷನ್.
ಓಕೆ, ದೀಸ್ ಆರ್ ಸಮ್ ಆಪರೇಷನ್ಸ್ ವಿಚ್ ಕಮ್ಸ್ ಇನ್ ದ ಸ್ಟ್ಯಾಕ್. ಇವನ್ನ ನೀವು ಕಂಪಲ್ಸರಿ ಓದ್ಕೋಬೇಕಾಗುತ್ತೆ. ಇನ್ ದಿಸ್ ಆಲ್ಸೋ ಪಾಪ್ ಮತ್ತು ಪುಷ್ ಇವು 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಮ್ಯಾಕ್ಸಿಮಮ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್ ಬಂದ್ಬಿಟ್ಟು implementation of stack in Python. Implementation means how to develop ಒಂದು ಸ್ಟ್ಯಾಕ್ ಸ್ಟ್ರಕ್ಚರ್ನ ಯಾವ ಥರ ಡೆವಲಪ್ ಮಾಡ್ಬೋದು ಅನ್ನೋ. ಇನಿಷಿಯಲಿ ಅವ್ರು ಏನು ಮಾಡ್ತಾರೆ, ಕ್ರಿಯೇಟ್ ಆ್ಯನ್ ಎಂಟಿ ಸ್ಟ್ಯಾಕ್ ನೇಮ್ಡ್ ಗ್ಲಾಸ್ ಸ್ಟ್ಯಾಕ್. ಯು ಟೇಕ್ ಎನಿ ನೇಮ್ ಇಯರ್. ಓಕೆ, ನಾನಿಲ್ಲಿ ಗ್ಲಾಸ್ ಸ್ಟ್ಯಾಕ್ ಅಂತ ತೊಗೊಂಡಿದ್ದೀನಿ. ಸೊ ಗ್ಲಾಸ್ ಸ್ಟ್ಯಾಕ್ ಅಂತ ಅಂದರೆ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ಎಂಟಿ ಸ್ಟ್ಯಾಕ್ ಇಯರ್. ಇದ್ರದ್ದು ಹೆಸರು ಬಂದ್ಬಿಟ್ಟು ಗ್ಲಾಸ್ ಸ್ಟ್ಯಾಕ್ ಅಂತ ಅಷ್ಟೇ. ಗ್ಲಾಸ್ ಸ್ಟ್ಯಾಕ್ ಈಕ್ವಲ್ ಟು ಲಿಸ್ಟ್ ಏನಕ್ಕೆ ಅಂತ ಅಂದರೆ ಇನ್ ದಿಸ್ ವಾಟ್ ಎವರ್ ದ ಡೇಟಾಸ್ ಐ ಆಮ್ ಗೋಯಿಂಗ್ ಟು ಇನ್ಸರ್ಟ್ನ ಅವು ಬಂದ್ಬಿಟ್ಟು ಲಿಸ್ಟ್ ಆರ್ಡರಲ್ಲಿ ಇರ್ತವೆ, ಮೀನ್ಸ್ ಲಿಸ್ಟ್ ಡೇಟಾ ಟೈಪ್ಸ್ ಆಗಿರ್ತವೆ. ಓಕೆ, ಇನಿಷಿಯಲಿ ದ ಡೇಟಾ ಸ್ಟ್ಯಾಕ್ ಈಸ್ ಎಂಟಿ. ಸೊ ಸ್ಟ್ಯಾಕ್ನ ನಾನು ಎಂಟಿ ಆಗಿ ತೊಗೊಂಡಿದ್ದೀನಿ, ಅದ್ರ ನೇಮ್ ಬಂದ್ಬಿಟ್ಟು ಗ್ಲಾಸ್ ಸ್ಟ್ಯಾಕ್ ಅಂತ. ಸೆಕೆಂಡ್ ಇಂಪ್ಲಿಮೆಂಟೇಷನ್ ಅಂತ ಬಂದಾಗ, ಸೊ ಬಿಫೋರ್ ರಿಮೂವ್ ನಾವೇನು ಮಾಡಬೇಕು ಅಂತ ಅಂದರೆ ಈಸ್ ಎಂಟಿ ಚೆಕ್ ಮಾಡಬೇಕು. ಈಸ್ ಎಂಟಿ ಮೀನ್ಸ್ ಈ ಸ್ಟ್ಯಾಕ್ ಎಂಟಿ ಇದೆಯೋ ಅಥವಾ ಫುಲ್ ಇದೆಯೋ ಅಥವಾ ಏನಾದರೂ ಎಲಿಮೆಂಟ್ಸ್ ಪ್ರೆಸೆಂಟ್ ಇದೋ ಅಂತ ಚೆಕ್ ಮಾಡಬೇಕಲ್ಲ. ಅದಕ್ಕೆ ಯಾವ ನಾವು ಕೋಡಿಂಗ್ ಬರೀಬೇಕು ಅಂತ ಅಂದರೆ ಈಸ್ ಎಂಟಿ ಗ್ಲಾಸ್ ಸ್ಟ್ಯಾಕ್ ಏನಾದರೂ ಎಂಟಿ ಇತ್ತು ಅಂತ ಅಂದರೆ ಇಫ್ ಲೆನ್ ಆಫ್ ಗ್ಲಾಸ್ ಸ್ಟ್ಯಾಕ್ ಈಸ್ ಈಕ್ವಲ್ ಟು 0. ಸೊ ಲೆಂತ್ ಅಂತ ಅಂದರೆ ಇಟ್ ರಿಟರ್ನ್ಸ್ ಇನ್ ಕೇಸ್ ಎ ಬಿ ಅಂದರೆ 0 1. ಸೊ ಇಲ್ಲಿ ಲೆಂತ್ ಆಫ್ ದಿ ಗ್ಲಾಸ್ ಸ್ಟ್ಯಾಕ್ ಈಸ್ 2 ನಾಟ್ 1. ಇದು ಇಂಡೆಕ್ಸ್ ವ್ಯಾಲ್ಯೂ 0 ಮತ್ತು 1. ಇಟ್ ರಿಟರ್ನ್ಸ್ 2 ಮೀನ್ಸ್ ಲೆಂತ್, ಹೌ ಮೆನಿ ಎಲಿಮೆಂಟ್ಸ್ ಆರ್ ಡೇಟಾಸ್ ಪ್ರೆಸೆಂಟ್ ಇನ್ ದಿಸ್ ಸ್ಟ್ಯಾಕ್. ಈಗ ಪ್ರೆಸೆಂಟ್ ಇರೋದು 2, ಅದು 2 ಅಂತ ಬರೆಯುತ್ತೆ. ಇಟ್ ಮೀನ್ಸ್ ದೇರ್ ಇಸ್ ಎ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಟ್ ಸ್ಟ್ಯಾಕ್. ಇನ್ ಕೇಸ್ ಇಫ್ ಲೆಂತ್ ಆಫ್ ಗ್ಲಾಸ್ ಸ್ಟ್ಯಾಕ್ ಅಂದರೆ ಈ ಎಲ್ ಅನ್ನೋದು 2 ಅಲ್ಲ, ಇನ್ ಕೇಸ್ ಏನೂ ಇಲ್ಲ ಅಂತ ಅಂದರೆ ಇಟ್ ರಿಟರ್ನ್ಸ್ 0. ಸೊ ಎಲ್ ಈಸ್ ಈಕ್ವಲ್ ಆಫ್ 0. ಲೆಂತ್ ಅಂದರೆ ಇಟ್ ಈಸ್ ದ ಇನ್ಬಿಲ್ಟ್ ಫಂಕ್ಷನ್. ಇಟ್ ಚೆಕ್ಸ್ ವಾಟ್ ಆರ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ಯಾಕ್. In case it is equal to 0, of course the stack is empty, it returns true. Otherwise ಏನಾಗುತ್ತೆ ಅಂದರೆ ಎಲ್ಸ್ ಬ್ಲಾಕಿಗೆ ಕಂಡೀಷನ್ ಮೂವ್ ಆಗುತ್ತೆ, ಇಟ್ ರಿಟರ್ನ್ ಫಾಲ್ಸ್ ಮೀನ್ಸ್ ದೇರ್ ಆರ್ ಸಮ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ಯಾಕ್. ಈ ಥರ ಇದ್ರ ಮೀನಿಂಗ್ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಬಂದರೆ ಪುಷ್ ಆಪರೇಷನ್ ನಾವಿಲ್ಲಿ ಆಪರೇಟ್ ಮಾಡ್ತೀವಿ. ಪುಷ್ ಮೀನ್ಸ್ ಆ್ಯಡಿಂಗ್ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್ ಫ್ರಮ್ ದ ಟಾಪ್ ಎಂಡ್. ಓಕೆ, ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಯೂಸರ್ ಡೆಫಿನೇಷನ್ನ ಯೂಸ್ ಮಾಡ್ತೀವಿ. ಡಿಫೈನ್ ಪುಷ್ ಇನ್ ದ ಗ್ಲಾಸ್ ಸ್ಟ್ಯಾಕ್ ವಾಟ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಎಲಿಮೆಂಟ್ನ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಗ್ಲಾಸ್ ಸ್ಟ್ಯಾಕಲ್ಲಿ. ಅದರ ನೇಮ್ನ ನಾನು ಎಲಿಮೆಂಟ್ ಅಂತ ತೊಗೊಂಡಿದ್ದೀನಿ ಬೈ ಡಿಫಾಲ್ಟ್. ಸೊ ಇನ್ ಗ್ಲಾಸ್ ಸ್ಟ್ಯಾಕ್ ಡಾಟ್ ಅಪೆಂಡ್ ಎಲಿಮೆಂಟ್ ಅಂತ ಇದೆ. ವಾಟ್ ಈಸ್ ದಿಸ್ ಡಾಟ್ ಅಪೆಂಡ್ ಅಂತ ಅಂದರೆ ವಾಟ್ ಎವರ್ ದ ಎಲಿಮೆಂಟ್ಸ್ ಆ್ಯಡ್ ಆಗ್ತಾವಲ್ಲ ಈ ಸ್ಟ್ಯಾಕಲ್ಲಿ ಎಟ್ ದ ಎಂಡ್ ಅಂದರೆ ಲಾಸ್ಟ್ ಎಟ್ ದ ಎಂಡ್ ಆಫ್ ದಿ ಆರ್ ಟಾಪ್ ಮೋಸ್ಟ್ ಆಫ್ ದಿ ಸ್ಟ್ಯಾಕಲ್ಲಿ ಆ್ಯಡ್ ಹಾಕುವಂತ ಹೋಗ್ತವೆ. ಅಪೆಂಡ್ ಮೀನ್ಸ್ ಎಂಡ್. ಸೊ ಇಲ್ಲಿ ಎಂಡ್ ಆಫ್ ದಿಸ್ ಎ ಇಸ್ ಬಿ, ಎಂಡ್ ಆಫ್ ದಿಸ್ ಬಿ ಇಸ್ ಸಿ, ಈ ಥರ ಟಾಪಲ್ಲಿ ಆ್ಯಡ್ ಹಾಕೊಂತ ಹೋಗ್ಬೇಕು. ಬಿಕಾಸ್ ಆಫ್ ದ ಸ್ಟ್ಯಾಕ್ ಪ್ರಿನ್ಸಿಪಲ್ ಫಾಲೋ ಆಗುತ್ತೆ, ಅದರ್ವೈಸ್ ಇಟ್ ರಿಟರ್ನ್ಸ್ ಫಾಲ್ಸ್ನಾ. ಸೊ ಅಪೆಂಡ್ ಮೀನ್ಸ್ ಆ್ಯಡಿಂಗ್ ಎಲಿಮೆಂಟ್ಸ್ ಎಟ್ ದಿ ಎಂಡ್ ಒನ್ ಬೈ ಒನ್ ಆಫ್ಟರ್ ದಿ ಅದರ್ ಆಫ್ಟರ್. ಸೊ ಆ ಥರ ಇಲ್ಲಿ ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಆ್ಯಡ್. ಇದಕ್ಕೆ ನಾವು ಅಪೆಂಡ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಪುಷಲ್ಲಿ. ಇಲ್ಲ ಅಂತಂದರೆ ಎಲಿಮೆಂಟ್ಸ್ ಪೊಸಿಷನ್ನು ನಾವು ಆಗ್ತಾ ಇರ್ತಕ್ಕಂಥ ಪೊಸಿಷನ್ನು ಈ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೈಜ್ ಟು ರೀಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಗ್ಲಾಸ್ ಸ್ಟ್ಯಾಕ್. ಈ ಫಾರ್ ಎಕ್ಸಾಂಪಲ್ ಅವಾಗಲೇ ಹೇಳಿದೆ, ಸೈಜ್ ಆಫ್ ದಿ ಗ್ಲಾಸ್ ಸ್ಟ್ಯಾಕ್ ಮೀನ್ಸ್ ಲೆಂತ್ ಆಫ್ ದಿ ಗ್ಲಾಸ್ ಸ್ಟ್ಯಾಕ್. ಸೊ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ದೇರ್ ಆರ್ 2 ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ stack. What is the size of the stack now? So 0 and 1 is the positions. So length of the stack is 2. So length of the stack na ನಾವು ಫೈಂಡ್ ಮಾಡಲಿಕ್ಕೆ ಯೂಸರ್ ಡೆಫಿನೇಷನ್ ಸೈಜ್ ಅನ್ನೋ ಒಂದು ಇಂಪ್ಲಿಮೆಂಟೇಷನ್ ಯೂಸ್ ಮಾಡಿಕೊಂಡು ಗ್ಲಾಸ್ ಸ್ಟ್ಯಾಕ್ನ ಚೆಕ್ ಮಾಡ್ತೀವಿ. ಗ್ಲಾಸ್ ಸ್ಟ್ಯಾಕ್ ಸೈಜ್ ಬಂದ್ಬಿಟ್ಟು ರಿಟರ್ನ್ಸ್ ಲೆಂತ್ ಆಫ್ ದಿ ಗ್ಲಾಸ್ ಸ್ಟ್ಯಾಕ್. ಸೊ ಲೆಂತ್ ಮೀನ್ಸ್ 2. ಇಯರ್ ಇಟ್ ರಿಟರ್ನ್ಸ್ 2. ದಿಸ್ ಈಸ್ ವಾಟ್ ದ ಲೆಂತ್ ಆಫ್ ದಿ ಸ್ಟ್ಯಾಕ್. ಜಸ್ಟ್ ಇಟ್ ರೀಡ್ಸ್ ಹೌ ಮೆನಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ಯಾಕ್ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯ ರಿಮೂವ್ ಮತ್ತು ಆ್ಯಡಿಂಗ್ ಎಲಿಮೆಂಟ್ಸ್ ಆಗೋದಿಲ್ಲ. So next, top to read most element in the glass stack. The most recent element ಯಾವುದು ಇನ್ಸರ್ಟ್ ಮಾಡಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಬಿ ಇದೆ, ಇದನ್ನು ರೀಡ್ ಮಾಡಬೇಕು. ಯಾವ ಎಲಿಮೆಂಟ್ ಪ್ರೆಸೆಂಟ್ ಇದೆ ಎಟ್ ದ ಪೊಸಿಷನ್ ಆಫ್ 1 ಅನ್ನೋದಕ್ಕೆ ನಾವು ಟಾಪ್ ಅಥವಾ ಪೀಕ್ ಅನ್ನೋ ಆಪರೇಷನ್ಸ್ನ ಯೂಸ್ ಮಾಡಿಕೊಂಡು ರೀಡ್ ಮಾಡ್ಬೋದು. ಇಟ್ ಜಸ್ಟ್ ಡಿಸ್ಪ್ಲೇ ವಾಟ್ ಎಲಿಮೆಂಟ್ ಪ್ರೆಸೆಂಟ್ ಎಟ್ ದಿ ಟಾಪ್. ಈ ಟಾಪಲ್ಲಿ ಯಾವ ಎಲಿಮೆಂಟ್ ಇದೆ ಅನ್ನೋದನ್ನು ನಮಗೆ ರೀಡ್ ಮಾಡಿ ಹೇಳುತ್ತೆ ಅಷ್ಟೇ. ಇದರಲ್ಲಿ ಕೂಡ ಯಾವುದೇ ರೀತಿಯ ರಿಮೂವಿಂಗ್ ಆ್ಯಂಡ್ ಆ್ಯಡಿಂಗ್ ಎಲಿಮೆಂಟ್ಸ್ ಪರ್ಫಾರ್ಮ್ ಮಾಡೋದಿಲ್ಲ. ಸೊ ಇಲ್ಲಿ ಸಿಂಪ್ಲಿ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ
ಯೂಸರ್ ಡೆಫಿನಿಷನ್ ಟಾಪ್ ಗ್ಲಾಸ್ ಸ್ಟ್ಯಾಕ್ನ ಟಾಪ್ನ ನಾವು ರೀಡ್ ಮಾಡ್ತಾ ಇದ್ದೀವಿ. ಬಿಫೋರ್ ರೀಡಿಂಗ್ ದ ಟಾಪ್ ಫಸ್ಟ್ ಯು ಚೆಕ್ ಇಫ್ ಈಸ್ ಎಂಟಿ ಅಂತ ಅಂದರೆ ಗ್ಲಾಸ್ ಸ್ಟ್ಯಾಕ್ ಏನಾದರೂ ಖಾಲಿ ಇತ್ತು ಅಂತ ಅಂದರೆ, ಈ ಸ್ಟ್ಯಾಕ್ ಏನಾದರೂ ಖಾಲಿ ಇತ್ತಂದರೆ ಪ್ರಿಂಟ್ ಸ್ಟ್ಯಾಕ್ ಈಸ್ ಎಂಟಿ. ಅಫ್ಕೋರ್ಸ್ ದ ಸ್ಟ್ಯಾಕ್ ಈಸ್ ಎಂಟಿ. ಇಫ್ ಇಟ್ ಈಸ್ ಎಂಟಿ ಇಟ್ ರಿಟರ್ನ್ಸ್ ನನ್. ಹೆಲ್ಸ್ ಇನ್ ಕೇಸ್ ಈಸ್ ದೇರ್ ಎನಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಟ್ನ ಹೆಲ್ಸ್ ಬ್ಲಾಕಿಗೆ ಮೂವ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು ಲೆಂತ್ ಆಫ್ ಗ್ಲಾಸ್ ಸ್ಟ್ಯಾಕ್. ಲೆಂತ್ ಆಫ್ ದಿ ಗ್ಲಾಸ್ ಸ್ಟ್ಯಾಕ್ ಎಕ್ಸ್ ಈಕ್ವಲ್ ಟು ಎಷ್ಟಿದಾವಪ್ಪ ಈಗ 1 ಮತ್ತು 2 2 ಇದಾವೆ, ರೈಟ್. ಸೊ ಎಲಿಮೆಂಟ್ ಈಕ್ವಲ್ ಟು ಗ್ಲಾಸ್ ಸ್ಟ್ಯಾಕ್ ಎಕ್ಸ್ ಮೈನಸ್ 1. ಎಕ್ಸ್ ಮೈನಸ್ 1 ಅಂತಂದರೆ 2 ಮೈನಸ್ 1. 2 ಮೈನಸ್ 1 ಅಂತಂದರೆ 1 ಬಂತು. ಸೊ ಆಸ್ ಪರ್ ದ ಪೊಸಿಷನ್ 0 ಮತ್ತು 1 ಇದೆಯಲ್ಲ, ವಾಟ್ ಈಸ್ ದ ಎಲಿಮೆಂಟ್ ಎಟ್ ದ ಪೊಸಿಷನ್ 1? ಇಟ್ ಈಸ್ B2 ಆರ್ ಬಿ. ಇಟ್ ರಿಟರ್ನ್ಸ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದು ಅಂತ ಡಿಸ್ಪ್ಲೇ ಮಾಡುತ್ತೆ ಈ ಥರ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಪಾಪ್ ಅಂದರೆ ರಿಮೂವಿಂಗ್ ಎಲಿಮೆಂಟ್ ಫ್ರಮ್ ದ ಟಾಪ್ ಆಫ್ ದಿ ಸ್ಟ್ಯಾಕ್. ಸೊ ಇಲ್ಲಿ ಪಾಪ್ನ ನಾವು OP ಪಾಪ್ ಅಂತಲೂ ಯೂಸ್ ಮಾಡ್ಬೋದು, ಅಥವಾ ಡೈರೆಕ್ಟ್ಲಿ ನೀವು ಪಾಪ್ ಗ್ಲಾಸ್ ಸ್ಟ್ಯಾಕ್ ಅಂತಲೂ ಯೂಸ್ ಮಾಡ್ಬೋದು. ಫಸ್ಟ್ ಬಿಫೋರ್ ಗೋಯಿಂಗ್ ಟು ರಿಮೂವ್ ಎಲಿಮೆಂಟ್ಸ್ ಅಗೇನ್ ಯು ಚೆಕ್ ಇಫ್ ಈಸ್ ಎಂಟಿ ಗ್ಲಾಸ್ ಸ್ಟ್ಯಾಕ್ ಏನಾದರೂ ಖಾಲಿ ಇದ್ದರೆ ಪ್ರಿಂಟ್ ಅಂಡರ್ ಫ್ಲೋ. ಸೊ ನಾನು ಹೇಳಿದೆ ಇನ್ ಕೇಸ್ ಟ್ರೈಂಗ್ ಟು ರಿಮೂವ್ ಎಲಿಮೆಂಟ್ಸ್ ಫ್ರಮ್ ದ ಎಂಟಿ ಸ್ಟ್ಯಾಕ್ ಇಟ್ ರಿಟರ್ನ್ಸ್ ಅಂಡರ್ ಫ್ಲೋ ಅಂತ. ಅದೇ ಥರ ಇಲ್ಲಿ ಕೂಡ ಚೆಕ್ ಮಾಡಬೇಕಾಗುತ್ತೆ. ಆಫ್ಟರ್ ದಟ್ ಇಟ್ ರಿಟರ್ನ್ಸ್ ಗ್ಲಾಸ್ ಸ್ಟ್ಯಾಕ್ ಪಾಪ್. ಇಲ್ಲಿ ಪಾಪ್ ಅನ್ನೋದು ಬ್ರ್ಯಾಕೆಟ್ನ ಓಪನ್ ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ A ಮತ್ತು B ಮತ್ತೆ ಅದೇ ಎಕ್ಸಾಂಪಲ್ ತೊಗೋತೀನಿ. ರಿಮೂವ್ ಮಾಡಬೇಕು ಅಂತ ಅಂದರೆ ಇದನ್ನು ಎಂಟಿ ಬಿಟ್ಟರೆ ಬ್ರ್ಯಾಕೆಟ್ಸಲ್ಲಿ ಇಟ್ ರಿಮೂವ್ಸ್ ಬೈ ಡಿಫಾಲ್ಟ್ ಟಾಪ್ ಮೋಸ್ಟ್ ಎಲಿಮೆಂಟ್. ಇನ್ ಕೇಸ್ ನಾನು 0 ಅಂತ ಕೊಟ್ಟರೆ ಇಟ್ ರಿಮೂವ್ಸ್ ದಿಸ್ ಎಲಿಮೆಂಟ್. ಸೊ ಆ್ಯಸ್ ಪರ್ ದ ಪ್ರಿನ್ಸಿಪಲ್ ನಾವು ಟಾಪ್ ಮೋಸ್ಟ್ ಎಲಿಮೆಂಟ್ನ ರಿಮೂವ್ ಮಾಡಬೇಕು. ಇದನ್ನು ಬ್ಲಾಂಕ್ ಆಗೇ ಬಿಡಬೇಕು, ಪ್ಯಾರೆಂಥೆಸಿಸ್ನ. ಪಾಪ್ ಅಂದರೆ ಗ್ಲಾಸ್ ಸ್ಟ್ಯಾಕ್ ಡಾಟ್ ಪಾಪ್. ಓಕೆ, ದಿಸ್ ಈಸ್ ವಾಟ್ ದ ಪಾಪ್ ಇಂಪ್ಲಿಮೆಂಟೇಷನ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಡಿಸ್ಪ್ಲೇ. Display means it displays all the elements present in the stack. Okay, display glass stack x equal to length of glass stack. Length of the glass stack andre 1 and 2. 2 is the length of the glass stack. For I in range x minus 1 minus 1 minus 1 print glass stack. ಅಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ನಮಗೆ A, B ಅನ್ನೋ ಒಂದು ಪ್ರಿಂಟ್ ಡಿಸ್ಪ್ಲೇ ಆಗುತ್ತೆ. ದಿಸ್ ಈಸ್ ವಾಟ್ ದ ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಕ್. ಈ ಒಂದು ಇಂಪ್ಲಿಮೆಂಟೇಷನಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪುಷು, ಪಾಪು ಮತ್ತು ಈಸ್ ಎಂಟಿ ಮತ್ತು ಡಿಸ್ಪ್ಲೇ ಇವನ್ನ ನೀವು ಜಾಸ್ತಿ ನೋಡ್ಕೋಬೇಕಾಗುತ್ತೆ ಎಕ್ಸಾಮ್ ಕನ್ಸಿಡರ್ ಮಾಡಿಕೊಂಡ್ರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೊಟೇಷನ್ಸ್ ಫಾರ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್. ಸೊ ನೊಟೇಷನ್ಸ್ ಫಾರ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಅಂದರೆ ಪಾಲಿಶ್ ಈಸ್ ದ ಒನ್ ಆಫ್ ದ ಮೆಥಮೆಟಿಷಿಯನ್. ಈ ಎಕ್ಸ್ಪ್ಲೇನ್ ಸಮ್ ಡಿಫ್ರೆಂಟ್ ವೇ ಆಫ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್. ಸೊ ಅವು ಯಾವ್ಯಾವಪ್ಪ ಅಂತ ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ ಈ ಒಂದು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ನ. ಸೊ ಅದರ ಹಿಂದೆ ಒಂದು ಹಿಸ್ಟ್ರಿನೇ ಇದೆ, ಅದು ಕೂಡ ನೀವು ಬುಕ್ಸಲ್ಲಿ ಆಲ್ಮೋಸ್ಟ್ ಆಲ್ ಸಿಗುತ್ತೆ. ಹೂ ಈಸ್ ಇನ್ವೆಂಟೆಡ್ ದಿಸ್, ಹೂ ಡೆವಲಪ್ಡ್ ದಿಸ್. ಓಕೆ, ಪಾಲಿಶ್ ನೊಟೇಷನ್ ಅಂತ ಕರೀತಾರೆ. ಪಾಲಿಶ್ ನೊಟೇಷನ್ ಅಂತ ಅಂದರೆ ವಾಟ್ ಎವರ್ ರೈಟ್ ನೋ ವಿ ಆರ್ ಯೂಸಿಂಗ್ ನ ಎಕ್ಸ್ಪ್ರೆಷನ್, ದೋಸ್ ಆರ್ ನಾರ್ಮಲ್ ಎಕ್ಸ್ಪ್ರೆಷನ್ಸ್. ಬಟ್ ಆ ಪಾಲಿಶ್ ನೊಟೇಷನ್ನು ಅಥವಾ ರಿವರ್ಸ್ ಪಾಲಿಶ್ ನೊಟೇಷನ್ ಅಂತ ಅಂದರೆ ಅವು ಡಿಫ್ರೆಂಟ್ ವೇ ಆಫ್ ಎಕ್ಸ್ಪ್ರೆಷನ್ಸಲ್ಲಿ ಇರ್ತವೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಟೈಪ್ ಆಫ್ ಎಕ್ಸ್ಪ್ರೆಷನ್ಸ್ನ ನಾನು ಬರೆದಿದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂದರೆ ಅದು ಯಾವ ಥರ ಇರುತ್ತೆ ಆ್ಯಂಡ್ ಒಂದು ಎಕ್ಸಾಂಪಲ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಫಸ್ಟ್ ಒನ್ ಈಸ್ ಇನ್ಫಿಕ್ಸ್. ಇನ್ಫಿಕ್ಸ್ ಅಂದರೆ ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ನೀವು ಫಸ್ಟ್ ಒಂದು ತಿಳ್ಕೊಳ್ರಿ. ಸೊ ಪ್ಲಸ್ಸು, ಮೈನಸ್ಸು ಮತ್ತು ಇಂಟು, ಡಿವೈಡೆಡ್ ಬೈ ಆರ್ ಎನಿ ಸಿಂಬಲ್ಸ್ ಏನೇ ಬರಲಿ, ಅರ್ಥಮೆಟಿಕ್ ಸಿಂಬಲ್ಸ್ ಆರ್ ಆಪರೇಷನ್ಸ್, ಅವಕ್ಕೆ ನಾವು ಅಪರೆಂಟ್ಸ್ ಅಂತ ಕರಿತೀವಿ. ಓಕೆ, ಅದನ್ನು ನೆನಪಿಟ್ಕೊಳ್ರಿ. ಸಾರಿ, ಅಪರೆಂಟ್ಸ್ ಅಲ್ಲ, ಆಪರೇಟರ್ಸ್ ಅಂತ ಕರಿತೀವಿ. ಇವೆಲ್ಲವೂ ಆಪರೇಟರ್ಸಲ್ಲಿ ಬರ್ತವೆ. ಸೊ ಆ್ಯಂಡ್ A, B ಅಂದರೆ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಅಥವಾ ನಂಬರ್ಸ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಅಪರೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ಲೇಸಿಂಗ್ ಆಫ್ ಆಪರೇಟರ್ಸ್ ಆ್ಯಂಡ್ ಅಪರೆಂಟ್ಸ್ ಮೇಲೆ ಈ ಡೆಫಿನೇಷನ್ ಸ್ಟ್ಯಾಂಡ್ ಆಗಿರೋದು. ವಾಟ್ ಈಸ್ ಇನ್ಫಿಕ್ಸ್ ಅಂತಂದರೆ ಡೇ ಟು ಡೇ ವಾಟ್ ಎವರ್ ನಾವು ಯೂಸ್ ಮಾಡ್ತಾ ಇದ್ವಲ್ಲ ಎಕ್ಸ್ಪ್ರೆಷನ್ಸು, ಎಕ್ಸ್ ಇಂಟು, ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಎಕ್ಸ್ ಇಂಟು ವೈ ಪ್ಲಸ್ ಜೆಡ್, ಇಟ್ ಈಸ್ ಅ ಸಿಂಪಲ್ ಎಕ್ಸ್ಪ್ರೆಷನ್. ಸೊ ಇದನ್ನು ನಾವು ಇನ್ಫಿಕ್ಸ್ ಅಂತ ಕರಿತೀವಿ. ಇಲ್ಲಿ ಬಂದುಬಿಟ್ಟು ಆಪರೇಟರ್ಸ್ನ ಏನು ಪ್ಲೇಸ್ ಮಾಡಿದ್ದಾರೆ ಇನ್ ಬಿಟ್ವೀನ್ ದ ಅಪರೆಂಟ್ಸ್, ರೈಟ್. ಸೊ ಆಪರೇಟರ್ಸ್ ಆರ್ ಪ್ಲೇಸ್ಡ್ ಇನ್ ಬಿಟ್ವೀನ್ ದ ಅಪರೆಂಟ್ಸ್ ಈಸ್ ಕಾಲ್ಡ್ ಆಸ್ ದ ಇನ್ಫಿಕ್ಸ್. ಸಿಂಪಲ್, ಎಕ್ಸ್ ಪ್ಲಸ್ ವೈ. ಸೊ ಆಪರೇಟರ್ ಎಲ್ಲಿ ಪ್ಲೇಸ್ ಮಾಡಿದ್ದೀನಿ ನಾನು? ಇನ್ ಬಿಟ್ವೀನ್ ದ ಎಕ್ಸ್ ಆ್ಯಂಡ್ ವೈ. ಇಟ್ ಈಸ್ ಕಾಲ್ಡ್ ಆಸ್ ದ ಇನ್ಫಿಕ್ಸ್. ಆ್ಯಂಡ್ ನೆಕ್ಸ್ಟ್ ಅಂತ ಬಂದಾಗ ಪ್ರಿಫಿಕ್ಸ್, ಇದಕ್ಕೆ ಪಾಲಿಶ್ ನೊಟೇಷನ್ ಅಂತ ಕರಿತೀವಿ. ಇದು ಸ್ವಲ್ಪ ಡಿಫ್ರೆಂಟ್ ವೇ ಆಫ್ ಎಕ್ಸ್ಪ್ರೆಷನ್ಸಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇಲ್ಲೇನಾಗುತ್ತೆ ಅಂತ ಅಂದರೆ
ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ ವೈ ಇಸ್ ದ ಇನ್ಫಿಕ್ಸ್ ಆಯಿತು ಅಂತ ಅಂದರೆ ಇಲ್ಲಿ ಆಪರೇಟರ್ಸ್ ಅನ್ನೋದನ್ನು ಏನು ಮಾಡ್ತಾರೆ, ಪ್ಲೇಸ್ಡ್ ಬಿಫೋರ್ ದಿ ಕರಸ್ಪಾಂಡಿಂಗ್ ಅಪರೆಂಟ್ಸ್, ಅಂದರೆ ಪ್ಲಸ್ನ ಬಿಫೋರೇ ಪ್ಲೇಸ್ ಮಾಡಿ ಅದಾದಮೇಲೆ ಅಪರೆಂಟ್ಸ್ನ ಬರೀತಾರೆ. ದಿಸ್ ಈಸ್ ದ ವೇ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಅದಕ್ಕೆ ಇಲ್ಲಿ 3 ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಕ್ಸ್ ಪ್ಲಸ್ ವೈ ಅನ್ನೋದು ಇನ್ಫಿಕ್ಸ್ ಏನಪ್ಪ ಎಕ್ಸ್ಪ್ರೆಷನ್ ಆದರೆ, ಇದು ಪ್ಲಸ್ ಎಕ್ಸ್ ವೈ ಅನ್ನೋದು ಪಾಲಿಶ್ ಅಂದರೆ ಪ್ರಿಫಿಕ್ಸ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಮೀನ್ಸ್ ಆಪರೇಟರ್ಸ್ ಆರ್ ಪ್ಲೇಸ್ಡ್ ಬಿಫೋರ್ ದಿ ಕರಸ್ಪಾಂಡಿಂಗ್ ಅಪರೆಂಟ್ಸ್. ಸೊ ಇದನ್ನು ನೀವು ಕ್ಲಿಯರಾಗಿ ನೋಡ್ಕೊಳ್ರಿ, ಕನ್ಫ್ಯೂಸ್ ಆಗಬೇಡ್ರಿ. ಆಪರೇಟರ್ಸ್ ಅಂದರೆ ದ ಸೈನ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್, ಆ್ಯಂಡ್ ಅಪರೆಂಟ್ಸ್ ಅಂದರೆ ದ ವ್ಯಾಲ್ಯೂಸ್ ಆರ್ ಎನಿ ಕ್ಯಾರೆಕ್ಟರ್ಸ್ ಎ ಬಿ ಸಿ ಡಿ ಅಥವಾ 5 6 7 ಇಂಟೀಜರ್ಸ್ ಆಗಿರ್ಬೋದು, ಆರ್ ಕ್ಯಾರೆಕ್ಟರ್ ಡೇಟಾ ಟೈಪ್ಸ್ನೂ ಆಗಿರ್ಬೋದು. ಆ್ಯಂಡ್ ಲಾಸ್ಟ್ ಒಂದು ಬಿಟ್ಟು ಪೋಸ್ಟ್ ಫಿಕ್ಸ್, ಇದು ರಿವರ್ಸ್ ಆಫ್ ದಿ ಪಾಲಿಶ್ ನೋಟೇಷನ್. ರಿವರ್ಸ್ ಮೀನ್ಸ್ ಇಲ್ಲಿ ಏನಾಗುತ್ತೆ, ಆಪರೇಟರ್ಸ್ ಆರ್ ಪ್ಲೇಸ್ಡ್ ಬಿಫೋರ್ ಅಂತ ಇದೆಯಲ್ಲ, ಇಲ್ಲಿ ಏನಾಗುತ್ತೆ ಆಪರೇಟರ್ಸ್ ಆರ್ ಪ್ಲೇಸ್ಡ್ ಆಫ್ಟರ್ ದಿ ಕರಸ್ಪಾಂಡಿಂಗ್ ಅಪರೆಂಟ್ಸ್. ಎಕ್ಸಾಂಪಲ್ ಎಕ್ಸ್ ಪ್ಲಸ್ ವೈನೇ ತಗೊಳ್ರಿ, ಎಕ್ಸ್ ವೈ ಆಫ್ಟರ್ ದಿ ಅಪರೆಂಟ್ಸ್, ಇನ್ ಫ್ರಂಟ್ ಆಫ್ ದಿ ಅಪರೆಂಟ್ಸ್ ನಾವೇನು ಮಾಡ್ತೀವಿ, ಆಪರೇಟರ್ಸ್ನ ಪ್ಲೇಸ್ ಮಾಡ್ತೀವಿ. ಇದಕ್ಕೆ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಸೊ ಇನ್ಫಿಕ್ಸ್ wherever the operators are placed in between the operands, and prefix is nothing but operators are placed before the operands, and postfix operators are placed after the operands. ಇಷ್ಟು ಎಕ್ಸ್ಪ್ಲೇನ್ ಮಾಡಿದರೆ ಮುಗೀತು. ಇದು ಕೂಡ ನಿಮಗೆ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಲ್ಲಿ ಕ್ವಶನ್ ಕೇಳೋ ಸಾಧ್ಯತೆಗಳಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕನ್ವರ್ಷನ್ಸ್ ಅಂತ ಬರುತ್ತೆ ನಿಮಗೆ. ಇದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಕು ಕೂಡ ಆಗಿರುತ್ತೆ. ಅರ್ಥ ಮಾಡ್ಕೊಂಡ್ರೆ ಈಸಿ, ಸ್ವಲ್ಪ ಕೇರ್ಫುಲ್ಲಾಗಿ ಕೇಳ್ರಿ. ಓಕೆ, ಸೊ ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಅದನ್ನು ನಾನು ಎಕ್ಸಾಂಪಲ್ ಇಲ್ಲೇ ಇದೆ. ಇದೇ ಎಕ್ಸ್ಪ್ರೆಷನ್ಸ್ನ ನಾನು ಏನು ಮಾಡ್ತಾ ಇದ್ದೀನಿ, ಕನ್ವರ್ಷನ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಅಂದರೆ ಇನ್ಫಿಕ್ಸ್ ಅಂದರೆ ನಾರ್ಮಲ್ ಎಕ್ಸ್ಪ್ರೆಷನ್ಸ್ನ ಕೊಟ್ಟಿರ್ತಾರೆ, ಅದನ್ನು ನಾವು ಪೋಸ್ಟ್ ಫಿಕ್ಸ್ಗೆ ಅಂದರೆ ಪೋಸ್ಟ್ ಫಿಕ್ಸ್ ನೋಟೇಷನ್ಗೆ ಯಾವ ಥರ ಕನ್ವರ್ಟ್ ಮಾಡಬೇಕು ಅನ್ನೋ ಮೆಥಡ್ ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಯು ನೋಟ್ ಡೌನ್ ದ ಸಿಂಬಲ್ಸ್, ವಾಟ್ ಎವರ್ ದ ಸಿಂಬಲ್ಸ್ ಇರ್ತಾವಲ್ಲ ಮೇಲ್ಗಡೆ, ಇವಷ್ಟೂ ನೀವು ಮೆನ್ಷನ್ ಮಾಡ್ಕೋಬೇಕು. ಒಂದೊಂದೇ ಪುಷ್ ಆಗುತ್ತೋ ಅಥವಾ ಪಾಪ್ ಆಗುತ್ತೋ ಅಂತ ನೋಡ್ಕೊತ ಹೋಗ್ರಿ. ಆ್ಯಂಡ್ ಆ್ಯಕ್ಷನ್ ಅಂದರೆ ಪುಷೋ ಪಾಪೋ ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಆ್ಯಂಡ್ ಇನಿಷಿಯಲಿ ಯು ಕ್ರಿಯೇಟ್, ಫಸ್ಟ್ ಸಿಂಬಲ್ ಕ್ರಿಯೇಟ್ ಬರ್ಕೊಳ್ರಿ. ಅದಾದಮೇಲೆ ಆ್ಯಕ್ಷನ್ ಏನು ಮಾಡ್ತೀನಿ ಅಂತ ನೋಡ್ಕೊಳ್ರಿ. ಅದಾದಮೇಲೆ ಒಂದು ಇನಿಷಿಯಲಿ ಒಂದು ಎಂಟಿ ಸ್ಟ್ಯಾಕ್ನ ಕ್ರಿಯೇಟ್ ಮಾಡ್ಕೊಳ್ರಿ. ಆ್ಯಸ್ ಪರ್ ದ ಕನ್ವರ್ಷನ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ನೋಟೇಷನ್ಸಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಸೊ ಈಗ ಫಸ್ಟ್ ಸಿಂಬಲ್ ಬಂದ್ಬಿಟ್ಟು ಓಪನ್ ಬ್ರ್ಯಾಕೆಟ್. ಓಪನ್ ಬ್ರ್ಯಾಕೆಟ್ ಇನ್ ಕೇಸ್ ಏನಾದರೂ ಆಪರೇಟರ್ಸ್ ಅಂತ ಬಂದಾಗ, ಈ ಒಂದು ಎಕ್ಸ್ಪ್ರೆಷನಲ್ಲಿ ಆಪರೇಟರ್ಸ್ ಬಂದ್ಬಿಟ್ಟು ಓಪನ್ ಬ್ರ್ಯಾಕೆಟ್ ಪ್ಲಸ್ ಕ್ಲೋಸ್ ಬ್ರ್ಯಾಕೆಟ್ ಡಿವೈಡೆಡ್ ಬೈ ಓಪನ್ ಬ್ರ್ಯಾಕೆಟ್ ಇಂಟು ಮತ್ತು ಕ್ಲೋಸ್ ಬ್ರ್ಯಾಕೆಟ್ ಇದ್ದಾವೆ. ಓಕೆ, ಇವೆಲ್ಲವೂ ಆಪರೇಟರ್ಸ್. ಈ ಆಪರೇಟರ್ಸ್ ಬಂದಾಗ ಏನು ಮಾಡಬೇಕು ಅಂತ ಅಂದರೆ ಅವನ್ನ ಪುಷ್ ಮಾಡಬೇಕು. ಅಂದರೆ ಈ ಎಂಟಿ ಸ್ಟ್ಯಾಕಲ್ಲಿ ಪುಷ್ ಮಾಡಿರಿ. ಇಲ್ಲಿ ಪುಷ್ ಮಾಡಿದ್ದೀನಿ, ಇಲ್ಲಿ ಮಾಡಿದ್ದಾರೆ ನೋಡ್ರಿ, ಎಂಟಿ ಸ್ಟ್ಯಾಕಲ್ಲಿ ಆಪರೇಟರ್ನ ಪುಷ್ ಮಾಡಿದ್ದಾರೆ. ನೆಕ್ಸ್ಟ್ ಆಪರೇಟರ್ ಏನಿದೆ, ನೆಕ್ಸ್ಟ್ ಎಕ್ಸ್ಪ್ರೆಷನಲ್ಲಿ ಎಕ್ಸ್ ಇದೆ, ಅಪರೆಂಡ್ ಬಂದಿದೆ, ನಾಟ್ ಎ ಆಪರೇಟರ್. ಅಪರೆಂಡ್ ಬಂದರೆ ಏನು ಮಾಡಬೇಕು, ಅಪೆಂಡ್ ಟು ಸ್ಟ್ರಿಂಗ್ ಪೋಸ್ಟ್ ಎಕ್ಸ್ಪ್ರೆಷನ್ ಮೀನ್ಸ್ ಇದನ್ನು ನಾವು ಈ ಕೆಳಗಡೆ ಅಂದರೆ ಈಗ ಇನ್ಸರ್ಟ್ ಮಾಡಿದ್ದೀವಲ್ಲ ಈ ಸ್ಟ್ಯಾಕ್ ಅಂದರೆ ಆಪರೇಟರ್ಸ್ ಏನು ಪ್ಲೇಸ್ ಮಾಡಿದ್ದೀವಲ್ಲ ಅದ್ರ ಕೆಳಗಡೆ ನೀವು ಬರ್ಕೊಳ್ರಿ ಎಕ್ಸ್ನ. ಯಾವುದೇ ಅಪರೆಂಟ್ಸ್ ಬರಲಿ ಅದನ್ನು ಸ್ಟ್ಯಾಕ್ ಕೆಳಗಡೆ ಬರ್ಕೊತ ಹೋಗ್ರಿ ಕಂಟಿನ್ಯೂಸ್ ಆಗಿ. ಆ್ಯಂಡ್ ಕ್ಯಾರಿ ದಿಸ್ ಆಲ್ಸೋ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಬಂದು ಇಲ್ಲಿ ಅದೇ ಮಾಡಿರೋದು ಅವರು. ನೆಕ್ಸ್ಟ್ ಏನು ಆಪರೇಟರ್ ಬಂದಿದೆ, ಓಕೆ, ಪ್ಲಸ್ ಬಂದಿದೆಯಾ, ಇನ್ಸರ್ಟ್ ಇಂಟು ದಿಸ್ ಸ್ಟ್ಯಾಕ್ ಸಿ ಮತ್ತು ಓಪನ್ ಬ್ರ್ಯಾಕೆಟ್ ಆ್ಯಂಡ್ ಪ್ಲಸ್ ಇನ್ಸರ್ಟ್ ಆಯಿತು, ಎಕ್ಸ್ನ ಕ್ಯಾರಿ ಮಾಡಿರಿ. ಹಾಗೇನು ವೈ ಬಂದಿದೆ, ಸೊ ನಾನು ಹೇಳಿದ ಪ್ರಕಾರ ಇದೇನಿರುತ್ತೆ ಅದನ್ನು ಕ್ಯಾರಿ ಮಾಡಿರಿ, ಓಪನ್ ಬ್ರ್ಯಾಕೆಟ್ ಆ್ಯಂಡ್ ಪ್ಲಸ್ ಆ್ಯಂಡ್ ಎಕ್ಸ್. ವೈ ಬಂದಿದೆಯಲ್ಲ, ಇಟ್ ಈಸ್ ದ ಅಪರೆಂಡ್ ರೈಟ್ ಇನ್ ಫ್ರಂಟ್ ಆಫ್ ದ ಎಕ್ಸ್. ಆ್ಯಂಡ್ ಸೇಮ್ ಥಿಂಗ್ ಟೇಕ್ ದ ಓಪನ್ ಬ್ರ್ಯಾಕೆಟ್ ಆ್ಯಂಡ್ ಪ್ಲಸ್ ಆ್ಯಂಡ್ ಎಕ್ಸ್ ವೈ, ಟೇಕ್ ದಿಸ್ ಆ್ಯಸ್ ಸೇಮ್ ಆ್ಯಸ್. ಆ್ಯಂಡ್ ಇವಾಗ ಒಂದು ಸಿಂಬಲ್ ಬಂತು ನೋಡ್ರಿ, ಅಂದರೆ ಕ್ಲೋಸ್ ಬ್ರ್ಯಾಕೆಟ್ ಬಂತು. ಈ ಕ್ಲೋಸ್ ಬ್ರ್ಯಾಕೆಟ್ ಬಂತು ಅಂದರೆ ಇಲ್ಲೇ ನಿಮಗೆ ಮೇನ್ ಫಂಕ್ಷನ್ ಆಗೋದು. ಕ್ಲೋಸ್ ಬ್ರ್ಯಾಕೆಟ್ ಬಂತು ಅಂತ ಅಂದರೆ ಇದರಲ್ಲಿರ್ತಕ್ಕಂಥ ಸ್ಟ್ಯಾಕಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ನ ರಿಮೂವ್ ಮಾಡಿ ಇನ್ ಫ್ರಂಟ್ ಆಫ್ ದಿ ಅಪರೆಂಟ್ಸ್ ಬರಿಬೇಕು. ಅಪ್ ಟು ಎಲ್ಲಿ ತನಕ ಬರಿಬೇಕು ಅಂತ ಅಂದರೆ ಒನ್ ಓಪನ್ ಬ್ರ್ಯಾಕೆಟ್ ಬರೋ ತನಕ. ಇಲ್ಲಿ ಓನ್ಲಿ ಪ್ಲಸ್ ಇದೆ, ಅದು ಏನಾಗುತ್ತೆ ಓಪನ್ ಬ್ರ್ಯಾಕೆಟು ಕೂಡ ಇಲ್ಲಿ ಡಿಲೀಟ್ ಆಗುತ್ತೆ. ಅಂದರೆ ಓಪನ್ ಬ್ರ್ಯಾಕೆಟ್ ಆ್ಯಂಡ್ ಕ್ಲೋಸ್ ಬ್ರ್ಯಾಕೆಟ್ ಏನಾಗುತ್ತೆ ಮ್ಯಾಚ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಕ್ಲೋಸ್ ಬ್ರ್ಯಾಕೆಟು ಈ ಓಪನ್ ಬ್ರ್ಯಾಕೆಟು ಮ್ಯಾಚ್ ಆಗಿ ಸೊ ಎರಡು ಕ್ಲಿಯರ್ ಆಗ್ತವೆ. ಸೊ ಅವಾಗ ಏನಾಗುತ್ತೆ, ಎಕ್ಸ್ ವೈ ಪಾಪ್ ಯಾವ್ದು ಮಾಡ್ಬೇಕು ನಾನು, ಪ್ಲಸ್. ಇನ್ ಕೇಸ್ ಮೈನಸ್ ಇತ್ತಂದರೆ ಏನು ಮಾಡ್ಬೇಕು ಸರ್, ಇಲ್ಲಿ ಮೈನಸ್ಸನ್ನು ಬರೀಬೇಕು. ಇಲ್ಲಿ ಕ್ಲೋಸ್ ಬ್ರ್ಯಾಕೆಟ್ ಬಂತಂದರೆ ಅಲ್ಲಿಗೆ ಫಂಕ್ಷನ್ ಸ್ಟಾಪ್ ಆಗುತ್ತೆ. ಕ್ಲಿಯರ್?
ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ಅದನ್ನೇ ಬರೆದಿರೋದು ಎಂಟಿ ಸ್ಟ್ಯಾಕ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ಪು ಯಾವುದು ಸಿಂಬಲ್ ಇದೆ, ಡಿವೈಡೆಡ್ ಬೈ ಸಿಂಬಲ್ ಇದೆ. ಸೊ ಅಗೇನ್ ನೀವು ಅದು ಆಪರೇಟರ್ ಆಗಿರೋದ್ರಿಂದ ಪುಷ್ ಮಾಡ್ರಿ ಇಂಟು ದಿ ಸ್ಟ್ಯಾಕ್ ಅಂಡ್ ರೈಟ್ ಆಸ್ ಇಟ್ ಈಸ್ ವಾಟ್ ಎವರ್ ದ ಎಕ್ಸ್ಪ್ರೆಷನ್ ರಿಮೈನಿಂಗ್ ಎಕ್ಸ್ ವೈ ಪ್ಲಸ್ ಇದೆ. ಅಗೇನ್ ಮತ್ತೆ ಯಾವ ಸಿಂಬಲ್ ಬಂದಿದೆ, ಓಪನ್ ಬ್ರಾಕೆಟ್ ಬಂದಿದೆ, ರೈಟ್ ಆಸ್ ಇಟ್ ಈಸ್ ಅಂಡ್ ಓಪನ್ ಬ್ರಾಕೆಟ್ ಅಗೇನ್ ಇಲ್ಲಿದೆ ನೋಡ್ರಿ ಓಪನ್ ಬ್ರಾಕೆಟ್ ಅಂಡ್ ಎಕ್ಸ್ ವೈನ ಹಂಗೆ ಬರೀರಿ. ಅಗೇನ್ ಮತ್ತೆ ಏನು ಬಂತು, ಝೆಡ್ ಅಂತ ಬಂತು. ಝೆಡ್ ಮೀನ್ಸ್ ಅಪರೆಂಡ್ ಆಸ್ ಪರ್ ದ ರೂಲ್ಸ್ ಸ್ಟೆಪ್ಸ್ ಎಕ್ಸ್ ವೈ ಪ್ಲಸ್ ಝೆಡ್ ಇನ್ ಫ್ರಂಟ್ ಆಫ್ ದಿಸ್ ಬರಿಬೇಕು, ನಾವು ಇದ್ರ ಕೆಳಗಡೆ ಬರಿಬೇಕು, ಇದರಲ್ಲಿ ಬರಿಬೇಕು. ಅಂಡ್ ನೆಕ್ಸ್ಟ್ ಇಂಟು ಬಂದಿದೆ ಅಂತ ಅಂದರೆ ಇಂಟು ಕೂಡ ನಾವು ಪುಷ್ ಮಾಡಬೇಕಾಗುತ್ತೆ. ಪುಷ್ ಇಂಟು ದಿ ಸ್ಟ್ಯಾಕ್, ಪುಷ್ ಮಾಡಿದೆ ಎಕ್ಸ್ ವೈ ಪ್ಲಸ್ ಝೆಡ್ನ ಹಂಗೆ ರಿಮೈನಿಂಗ್ ಕ್ಯಾರಿ ಮಾಡ್ತಾ ಇದ್ದೀನಿ. ಅಂಡ್ 8 ಬಂದಿದೆ. 8 ಬಂತು ಅಂತ ಅಂದರೆ ಅಗೇನ್ ಕೀಪ್ ಇಟ್ ಆಸ್ ಸೇಮ್ ಏನಿದೆ ಅದನ್ನೇ ಬರ್ಕೊಳ್ರಿ ಸ್ಟ್ಯಾಕಲ್ಲಿ. ಓಕೆ, ಎಕ್ಸ್ ವೈ ಪ್ಲಸ್ ಝೆಡ್ 8. ಸೊ ಲಾಸ್ಟಲ್ಲಿ ಏನು ಬಂದಿದೆ ನಮಗೆ, ಕ್ಲೋಸ್ ಬ್ರ್ಯಾಕೆಟ್ ಬಂದಿದೆ. ಕ್ಲೋಸ್ ಬ್ರ್ಯಾಕೆಟ್ ಬಂತು ಅಂತಂದರೆ ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ನ ರಿಮೂವ್ ಮಾಡಿ ಇದ್ರ ಮುಂದ್ಗಡೆ ಬರಿಬೇಕು. ಅಂದರೆ ಎಕ್ಸ್ಪ್ರೆಷನ್ ಏನಾಗುತ್ತೆ ಆವಾಗ, ಮೇಲ್ಗಡೆ ಬರಿತೀನಿ ನೋಡ್ರಿ ಕ್ಲಿಯರ್ ಆಗಿ. ಸೊ ಎಕ್ಸ್ ವೈ ಪ್ಲಸ್ ಝೆಡ್ 8 ಈ ಸ್ಟಾರ್ನ ರಿಮೂವ್ ಮಾಡಿದರೆ ಇದ್ರ ಮುಂದೆ ಬಂತು. ಓನ್ಲಿ ಥಿಂಗ್ ಈಸ್ ನಮಗೆ ಓಪನ್ ಬ್ರ್ಯಾಕೆಟ್ ಬರುತ್ತಾನ ಅದು ಆಪರೇಷನ್ ಸ್ಟಾಪ್ ಆಗುತ್ತೆ, ಅದು ಬಂದ್ಕೊಳ್ಳಿ. ಓನ್ಲಿ ರಿಮೈನಿಂಗ್ ಈಸ್ ಡಿವೈಡೆಡ್ ಬೈನ ಲಾಸ್ಟ್ ಒನ್ ಏನೇ ಸೈನ್ ಉಳಿಲಿ ಅದನ್ನು ಇನ್ ಫ್ರಂಟ್ ಆಫ್ ಎಟ್ ಲಾಸ್ಟ್ ಆಫ್ ದಿ ಎಕ್ಸ್ಪ್ರೆಷನ್ ಬರೆದ್ರೆ ದಿಸ್ ಈಸ್ ವಾಟ್ ದ ಕನ್ವರ್ಷನ್ ಆಫ್ ಇನ್ ಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಇದ್ರದ್ದು ಕನ್ವರ್ಷನ್ ಬಂದ್ಬಿಟ್ಟು ದಿಸ್ ಒನ್. ಸೊ ಇಷ್ಟೇ ನೀವು ಎಕ್ಸ್ಪ್ಲೇನ್ ಮಾಡ್ಕೋಬೋದು. ಎಕ್ಸಾಮಲ್ಲಿ ಕೂಡ ಇದು 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳೋ ಕ್ವಶನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಆನ್ ದ ಲಾಸ್ಟ್ ಬಿಟ್ ಆಫ್ ದಿಸ್ ಯೂನಿಟ್, ಅದು ಬಂದ್ಬಿಟ್ಟು ಇವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ ಎಕ್ಸ್ಪ್ರೆಷನ್ ಕೇಳ್ಬೋದು. ದಿಸ್ ಇಸ್ ಆಲ್ಸೋ ಫಾರ್ 5 ಆರ್ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಇವ್ಯಾಲ್ಯೂಯೇಷನ್ ಮೀನ್ಸ್ ಯೂಸಿಂಗ್ ಸ್ಟ್ಯಾಕ್ ಹೌ ಟು ಇವ್ಯಾಲ್ಯೂಯೇಟ್, ನಮಗೆ ಯಾವ ಥರ ರಿಸಲ್ಟ್ನ ಕಂಡುಕೊಳ್ಬೇಕು ಅನ್ನೋದು ಇದರ ಮೇನ್ ಇಂಟೆನ್ಷನ್. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ 782 ಇಂಟು 4 ಡಿವೈಡೆಡ್ ಬೈ ಪ್ಲಸ್. ಓಕೆ, ಇದು ಒಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಇದನ್ನು ಯಾವ ಥರ ಇವ್ಯಾಲ್ಯೂಯೇಟ್ ಮಾಡಿ ನಮಗೆ ಆನ್ಸರ್ ತರ್ಬೋದು ಅಂತ ಅಂದರೆ ಇಲ್ಲಿ ಕೂಡ ಸೇಮ್ ಸಿಂಬಲ್ಸ್ನ ಬರ್ಕೊಳ್ರಿ, ಆ್ಯಕ್ಷನ್ಸ್ನ ಬರ್ಕೊಳ್ರಿ. ಇನಿಷಿಯಲಿ ಕ್ರಿಯೇಟ್ ಒಂದು ಎಂಟಿ ಸ್ಟ್ಯಾಕ್. ಇಲ್ಲಿ ಸ್ವಲ್ಪ ರಿವರ್ಸ್ ಮ್ಯಾನರಲ್ಲಿ ಆಗುತ್ತೆ. ಯಾವುದೇ ನಂಬರ್ಸ್ ಆಯಿತು ಲೆಟರ್ಸ್ ಆಯಿತು ಅವು ಬಂದರೆ ನೀವು ಸ್ಟ್ಯಾಕಲ್ಲಿ ಹಾಕಬೇಕಾಗತ್ತೆ. ಆಪರೇಟರ್ಸ್ ಬಂದರೆ ಅದನ್ನು ಈ ಸ್ಟ್ಯಾಕಲ್ಲಿ ಹಾಕಿರ್ತಕ್ಕಂಥ ಟಾಪ್ ಮೋಸ್ಟ್ 2 ಎಲಿಮೆಂಟ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಯಾವ ಥರ ಅಂತ. ಓಕೆ, ಕ್ಲಿಯರ್ ಮಾಡ್ತೀನಿ. ಸೊ ಆ್ಯಸ್ ಪರ್ ದ ರೂಲ್ಸ್ ಇನಿಷಿಯಲಿ ಎಂಟಿ ಸ್ಟ್ಯಾಕ್ನ ಕ್ರಿಯೇಟ್ ಮಾಡಿದೆ. ಎಂಟಿ ಸ್ಟ್ಯಾಕ್ ಕ್ರಿಯೇಟ್ ಮಾಡಿ ಸೆಕೆಂಡ್ ಸ್ಟೆಪ್ಪಲ್ಲಿ 7ನ ಪುಷ್ ಮಾಡ್ತಾ ಇದ್ದೀನಿ. 7 ಪುಷ್ ಮಾಡಿದೆ. ಅಗೇನ್ ಥರ್ಡ್ ಸ್ಟೆಪ್ಪಲ್ಲಿ 7 ಇದೆ ಮತ್ತು 8 ಇದೆ, ಅದನ್ನು ಕೂಡ ಪುಷ್ ಮಾಡಿದೆ. ಅದಾದಮೇಲೆ 7 ಇದೆ, 8 ಇದೆ, ಅದಾದಮೇಲೆ 2 ಇದೆ. ಸೊ 2ನು ಪುಷ್ ಮಾಡಿದೆ. ಸೊ ಈಗ ನಮಗೆ ಬಂದಿರೋದು ಆಪರೇಟರ್ ಬಂದಿದೆ. ಆಪರೇಟರ್ ಬಂದರೆ ಲಾಸ್ಟ್ 2 ಎಲಿಮೆಂಟ್ಸ್ಗೆ ನಾವು ಅದನ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದು ಯಾವ ಥರ ಮಾಡಬೇಕು ಅಂದರೆ ಫಸ್ಟ್ ಈ ಎಲಿಮೆಂಟ್ನ ಕನ್ಸಿಡರ್ ಮಾಡಬೇಕು, ಅದಾದಮೇಲೆ ಇದನ್ನು ಮಾಡಬೇಕು. ಇಲ್ಲಿ ಇಂಟು ಬಂದಿದೆ, ನೋ ಪ್ರಾಬ್ಲಮ್. ಮೈನಸ್ ಬಂದರೆ ಸೊ ಫಸ್ಟ್ ಇದರಲ್ಲಿ ಇದನ್ನು ಮೈನಸ್ ಮಾಡಬೇಕು, ನೆನಪಿರಲಿ. ಮತ್ತು ಇದರಲ್ಲಿ ಇದನ್ನು ಮಾಡಿದರೆ ಆನ್ಸರ್ ರಾಂಗ್ ಆಗುತ್ತೆ. ಯಾಕಂದರೆ 0 1 2 ಫಸ್ಟ್ ಎಲಿಮೆಂಟ್ ಯಾವುದು ಇದರಲ್ಲಿ 1 ಮತ್ತು 1, ಅದಾದಮೇಲೆ 2. ಸೊ 8 ಇಂಟು 2 ಈಸ್ 16. ಸೊ 16 ಅಂತ ಬಂದಾಗ ಆನ್ಸರು 7 ಮತ್ತು ಇಲ್ಲಿ 16 ನಮ್ಮ ಹತ್ರ ಉಳಿಯುತ್ತೆ. ಅದಾದಮೇಲೆ ಮತ್ತೆ 4 ಬಂತು. 7 16 4, ಯಾಕಂದರೆ ಅದರಲ್ಲಿ ಇನ್ಸರ್ಟ್ ಮಾಡಿರಿ. ಓಕೆ, ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡಿರಿ. ನೆಕ್ಸ್ಟ್ ಏನು ಬಂತು ನಮಗೆ, ಡಿವೈಡೆಡ್ ಬೈ ಬಂತು. ಡಿವೈಡೆಡ್ ಬೈ ಏನು ಮಾಡಬೇಕು, ಇವೆರಡರ ಮಧ್ಯೆ ಅಪ್ಲೈ ಮಾಡಬೇಕು. ಫಸ್ಟ್ ಯಾವ್ದು ಎಲಿಮೆಂಟು, ದಿಸ್ ಒನ್, ಅದಾದಮೇಲೆ ದಿಸ್ ಒನ್. 16 ಡಿವೈಡೆಡ್ ಬೈ 4 ಎಷ್ಟು, 4. ಓಕೆ, ಸೊ ಅದನ್ನು ನೀವು ಮತ್ತೆ ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡಿರಿ, 7 ಮತ್ತು 4. ಅದಾದಮೇಲೆ ನಮ್ಗೆ ಬರ್ತಕ್ಕಂಥ ಆಪರೇಟರು ಪ್ಲಸ್. ಈ ಪ್ಲಸ್ನ ಅಪ್ಲೈ ಮಾಡಿರಿ. ಇನ್ನು ಮುಖ್ಯಿರ್ತಕ್ಕಂಥ ಎಲಿಮೆಂಟ್ಸು ದಿಸ್ ಒನ್ ಆ್ಯಂಡ್ ದಿಸ್ ಒನ್. 7 + 4 ಈಸ್ 11. ಸೊ ಆನ್ಸರ್ ಈಸ್ 11. ಇಷ್ಟೇ ಸಿಂಪಲ್. ಇಲ್ಲಿ ಕೂಡ ಅದೇ ಎಕ್ಸ್ಪ್ಲೇನ್ ಮಾಡಿರೋದು. 7ನ ಪುಷ್ ಮಾಡಿದ್ದಾರೆ, 8ನ ಪುಷ್ ಮಾಡಿದ್ದಾರೆ, 2ನು ಪುಷ್ ಮಾಡಿದ್ದಾರೆ, ಯಾಕಂದರೆ 3 ಎಲಿಮೆಂಟ್ಸ್ ಇದಾವೆ ಇಲ್ಲಿ. ಅದಾದಮೇಲೆ ಸ್ಟಾರ್ ಬಂದಿದೆ. ಸ್ಟಾರ್ನ ಲಾಸ್ಟ್ 2 ಎಲಿಮೆಂಟ್ಸ್ಗೆ ಅಪ್ಲೈ ಮಾಡಬೇಕು, ಈ ಎಲಿಮೆಂಟ್ಸ್ಗೆ 2 ಮತ್ತು 8. 8 ಇಂಟು 2 16 ಆಯಿತು. ಅದನ್ನು ಹಂಗೆ ಬರೀರಿ ಸ್ಟ್ಯಾಕಲ್ಲಿ. ಅದಾದಮೇಲೆ 4 ಬಂದಿದೆ, ಇಲ್ಲಿ ನೋಡಿರಿ 4 ಇದೆ, ಅದನ್ನು ಕೂಡ ಇದರಲ್ಲಿ ಬರೆದಿದ್ದಾರೆ. 7 16 ಮತ್ತು 4.
ಅದಾದಮೇಲೆ ಬಂದಿರತಕ್ಕಂಥದ್ದು ಡಿವೈಡೆಡ್ ಬೈ. ಆ ಡಿವೈಡೆಡ್ ಬೈನ 16/4 ಮಾಡಿದರೆ 4 ರಿಮೈಂಡರ್ ಉಳಿಯುತ್ತೆ. ಸೊ 7/4 ಅದನ್ನು ಹಂಗೆ ಬರೀರಿ. ಅದಾದಮೇಲೆ ಬಂದಿರತಕ್ಕಂಥ ಆಪ್ರೇಟ್ರೆ ಪ್ಲಸ್ ಸಿಂಬಲ್ ಇದೆ ಲಾಸ್ಟಲ್ಲಿ. 7 ಮತ್ತು 4 ಪ್ಲಸ್ ಮಾಡಿದರೆ ನಮಗೆ ಬರ್ತಕ್ಕಂಥ ಆನ್ಸರು 11. ಸೊ ಫೈನಲಿ ಸ್ಟ್ಯಾಕ್ ಎಂಟಿ ಮಾಡಿಕೊಂಡು ಆ ಆನ್ಸರ್ನ ನಾವು ಬರೀಬೇಕಷ್ಟೆ. ದಿಸ್ ಈಸ್ ಹೌ ದ ಇವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ಇದು ಕೂಡ ನಿಮಗೆ ಎಕ್ಸಾಮ್ ಬರೋ ಚಾನ್ಸಸ್ ಇದೆ. ಇಷ್ಟು ಸ್ಟ್ಯಾಕ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಟಾಪಿಕ್ಸು. ಸೊ ಇದನ್ನು ಬಿಟ್ಟು ನೀವು ಬುಕ್ಸಲ್ಲಿ ಲಾಸ್ಟ್ ನಿಮಗೆ NCERT ಬುಕ್ಸ್ ಆಗಿರ್ಬೋದು ಅಥವಾ ಸ್ಟೇಟ್ ಸಿಲೆಬಸ್ ಬುಕ್ ಆಗಿರ್ಬೋದು, ಲಾಸ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ಸು ಕೂಡ ಸಿಗ್ತವೆ. ಇದೇ ಮೆಥಡಲ್ಲಿ ನೀವು ಸಾಲ್ವ್ ಕೂಡ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.